ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಧೀರಶ್ರೀರಾಘವೇಂದ್ರತ್ವದತುಲರಸನಾರಂಗನೃತ್ಯತ್ಸ್ವಯಂಭೂ ಯೋಷಾಧಮ್ಮಿಲ್ಲಭಾರಶ್ಲಥಕುಸುಮತತೀಃ ತ್ವದ್ಗಿರಃ ಸಂಗಿರಾಮಃ. ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧಿವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಪ್ರಕಟೀಕೃತಟೀಕೋಕ್ತಿಃ ಮರ್ಕಟೀಕೃತಮಾಯಿರಾಟ್ ಚರ್ಕೃತಾತ್ ವ್ಯಾಸತತ್ವಜ್ಞಮಸ್ಕರೀಂದ್ರಕೃಪಾಂ ಮಯಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೀವ ಶಪಥೋ ಬಿಂಬಸನ್ನಿಧೌ. ಆಗತಾದಿತ್ರಿಕಾಲಗ್ನಮಾಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿರಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ ಚಿಂತನೆಯಲ್ಲಿ ದಕ್ಷ ಪ್ರಜಾಪತಿಯ ಸಂಸಾರದ ವೈಶಾಲ್ಯ, ಕುಟುಂಬ ಎಷ್ಟು ವಿಸ್ತಾರವಾಗಿತ್ತು, ಯಾರ್ಯಾರಿಗೆ ಎಷ್ಟು ಜನರನ್ನು ಮದುವೆ ಮಾಡಿಕೊಟ್ಟ, ಯಾರ್ಯಾರಲ್ಲಿ ಯಾರ್ಯಾರು ಹುಟ್ಟಿದರು ಅಂತ ಒಂದು ಸ್ವಯಂಭೂ ಮನುವಿನ ಮನೆತನದ ಬಗ್ಗೆ ನೋಡ್ತಾ ಬಂದಾಗ, ಅದೇ ರೀತಿಯಲ್ಲಿ ದಕ್ಷ ಪ್ರಜಾಪತಿಯ ಕವಲು ಕೂಡ ಹೇಗೆಲ್ಲ ಬೆಳೆದು ಬಂದವು ಅಂತ ಅದನ್ನು ನೋಡಿದ್ವಿ.
ಅದರಲ್ಲಿ ದಕ್ಷನಿಗೆ ಬಹಳ ಪ್ರೀತಿ ಪಾತ್ರಳಾದ ಪುತ್ರಿ ಅಂದರೆ ಸತೀದೇವಿ ದಾಕ್ಷಾಯಿಣಿ. ಅಂಥ ಮಗಳನ್ನು ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟದ್ದು. ಆಮೇಲೆ ರುದ್ರದೇವರ ಮೇಲೆ ವೈಯಕ್ತಿಕವಾಗಿ ತಾನು ಯಾವುದೋ ಒಂದು ಕ್ಷುಲ್ಲಕವಾದ ಕಾರಣಕ್ಕೆ ಸರಿಯಾಗಿ ವಿಮರ್ಶೆಯೇ ಮಾಡದೇನೆ ಶಿವಾಪದೇಶೋ ಶಿವ ಮತ್ತೋನ್ಮತ್ತ ಜನಪ್ರಿಯ ಅಂತ ಇವನ ಹೆಸರು ಶಿವ ಅಲ್ಲ ಅಶಿವ ಅಂತೆಲ್ಲ ಅಮಂಗಳಕರವಾದ ಮಾತುಗಳನ್ನು ಆಡಿ ರುದ್ರದೇವರ ವಿರೋಧವನ್ನು ಕಟ್ಟಿಕೊಂಡ. ಅವಮಾನ ಮಾಡಬೇಕು ಅಂತ ದೊಡ್ಡ ಯಾಗ ಮಾಡ್ತಾ ಇದ್ದಾನೆ. ಬೇಕಂತಲೇ ಆಹ್ವಾನ ಕೊಡದಿದ್ದಾಗ ಪತಿ ಪತ್ನಿಯರಲ್ಲಿ ಅನೇಕ ವಿಧವಾದ ಮಾತುಕತೆ ನಡೆದು ನಿಷ್ಕ್ರಾಮತಿ ನಿರ್ವಿಶತಿ ದ್ವಿಧಾಚಸ ಅಂತ ಆಕೆಗೆ ಹೋಗಬೇಕು ಬೇಡವೋ ಅಂತ ಪಾಪ ತುಮುಲ ಸ್ಥಿತಿಯಲ್ಲಿ ಸತೀದೇವಿಯಲ್ಲಿ ನಿಂತು ತಾನು ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಆ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನುವಲ್ಲಿಗೆ ನಾವು ನೋಡಿದ್ವಿ ಬೆಳಿಗ್ಗೆ. ಈ ಪ್ರಸಂಗ ಹೀಗೆ ಇದ್ದಾಗ ತುಂಬ ಕಣ್ತುಂಬ ನೀರು ಬಂದ್ಬಿಟ್ಟಿದೆ. ಹೋಗದೇ ಇರಲಿಕ್ಕೆ ಮನಸ್ಸು ತಡೀತಾ ಇಲ್ಲ. ತವ್ರ ಮನೆಯ ಕಾರ್ಯಕ್ರಮ ಹೋದರೆ ಎಲ್ಲಿ ಯಜಮಾನರಿಗೆ ನೋವಾಗ್ತದೆ ಅಂತ ಪಾಪ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅಂತ. ಮುಂದೆ ಕುಮಾರ ಸಂಭವದಲ್ಲೂ ಒಂದು ಇದೇ ಥರದ ಮಾತು ಬರ್ತದೆ. ಕಾಳಿದಾಸ ಶೈಲಾಧಿರಾಜ ತನಯ ನಯಯವು ನತಸ್ಥವು ಅಂತ ಒಂದು ಮಾತು ಬರೀತಾನೆ. ಅಂದರೆ ಪಾರ್ವತಿಯಾಗಿ ಹುಟ್ಟಿದಾಗಲೂ ಕೂಡ ಶಿವನ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಾಗ ಅದು ಹೋಗಬೇಕು ಬೇಡವೋ ಅನ್ನುವ ಮನಸ್ಥಿತಿಯಲ್ಲಿ ಆಗಲೂ ಇದ್ಲು ಅಂತ. ಸತೀದೇವಿ ಜನ್ಮದಲ್ಲಿ ಹೇಗೆ ಅವತಾರದಲ್ಲಿ ಆ ಅನುಭವ ಇತ್ತಲ್ಲ ಅದು ಜನ್ಮಾಂತರದಲ್ಲಿ ಮುಂದುವರೆದು ಬಂತು ಅಂತ ಹೇಳ್ತಾನೆ. ಹಾಗೆ ಈ ಕಡೆ ಏನು ಮಾಡಬೇಕು ಅಂತ ತೋಚದೇನೆ ಕೊನೆಗೆ ಏನಾದರೂ ಆಗಲಿ ಹೋಗಿ ಬಂದುಬಿಡೋಣ ಅಂತ ಪಿತ್ರೋ ರಗಾತ್ ಸ್ತ್ರೈಣ ವಿಮೂಢಧೀಹಿ ಗೃಹಾನ್ ಪ್ರೇಮ್ನಾತ್ಮನೋ ಯೋರ್ಧಮರಾಸತ ಪ್ರಿಯ. ಏನಾದರೂ ಆಗಲಿ ಹೋಗಿ ಬಂದುಬಿಡೋಣ ತಂದೆ ಮನೆಗೆ ಅಂತ ಹೊರಟು ಬಿಟ್ಲಂತೆ. ಹೋಗೋ ಕಾಲಕ್ಕೆ ಒಬ್ಬಳೆ ಹೋಗೋದು ಸರಿಯಾಗೋದಿಲ್ಲ ಅಂತ ಶಿವನ ಆಜ್ಞೆಯಿಂದ ಅನೇಕ ಸಾವಿರ ಸಂಖ್ಯೆಯಲ್ಲಿ ಭೂತಗಣಗಳೆಲ್ಲ ಹಿಂಬಾಲಿಸಿದವು ಅಂತ ಹೇಳ್ತದೆ ಭಾಗವತ. ಸಪಾರ್ಷದ ಮುಖ್ಯಾಹ ಮಣಿಮನ್ ಮದಾದಯ ಪುರೋ ವೃಷೇಂದ್ರಾಹ ತರಸ ಗತವ್ಯತಾಹ ಅಂತ ನಂದಿಯನ್ನು ಪ್ರಾರಂಭ ಮಾಡಿಕೊಂಡು ಹೋಗೋ ಕಾಲಕ್ಕೆ ಅವೆಲ್ಲ ಭೂತಗಣಗಳು ಸುಮ್ಮನೆ ಹೋಗಲಿಲ್ಲಂತೆ. ನಮ್ಮ ದಾಕ್ಷಾಯಿಣಿ ತಾಯಿಯನ್ನು ಹೇಗೆ ನಡೆಸ್ಕೊಂಡು ಹೋದ್ರೆ ಸರಿಯಾಗೋದಿಲ್ಲ ಅಂತ ವೃಷಭದ ಮೇಲೆ ಕೂಡಿಸಿದ್ರಂತೆ. ಮತ್ತೆ ಎತ್ತಿನ ಮೇಲೆ ಆ ದಾಕ್ಷಾಯಿಣಿಯನ್ನು ಕೂಡಿಸಿ ವಾದ್ಯ ಕನ್ನಡಿ ಕಮಲ ಬಿಳಿಯಾದ ಛತ್ರ ಬೀಸಣಿಗೆ ಮಾಲೆ ನಗಾರಿ ಶಂಖ ಊದೋದು ನಗಾರಿ ಬಾರಿಸಿಕೊಂಡು ಜೋರಾದ ವೈಭವದಲ್ಲೇ ಕರ್ಕೊಂಡು ಹೋದ್ರಂತೆ. ಅವೆಲ್ಲ ಕರ್ಕೊಂಡು ಹೋದಾಗ ಈಕೆ ಯಜ್ಞಶಾಲೆಯನ್ನು ಪ್ರವೇಶ ಮಾಡ್ತಾ ಇದ್ದಾಳೆ. ಪ್ರವೇಶ ಮಾಡೋ ಕಾಲಕ್ಕೆ ಎಲ್ಲೆಡೆ ವೇದದ ಘೋಷಗಳು ವೇದ ಧ್ವನಿ ತುಂಬಿಬಿಟ್ಟಿದೆ. ಅವರ ಯೋಗ್ಯತಾನುಸಾರವಾಗಿ ಯಾವ್ಯಾವ ಆಸನಗಳನ್ನು ಕೊಡಬೇಕು ಅದೆಲ್ಲ ಆಸನಗಳನ್ನು ಕೊಟ್ಟು ನಾನಾ ವಿಧ ವಿಪ್ರರನ್ನು ಕೂಡಿಸಿದ್ದಾನೆ. ಅಲ್ಲಿ ಕೂಡಿಸಿದಾಗ ತಂದೆ ಪ್ರೀತಿಯಿಂದ ನೋಡಬೇಕು. ಒಂದೇ ಒಂದು ಬಾರಿಯೂ ಅಂತಃಕರಣದ ನೋಟ ಬೀರ್ಲೇ ಇಲ್ಲ ಅಂತ ಮಗಳ ಮೇಲೆ. ತಾಮಾಗತಾಂ ತತ್ರ ನಕಶ್ಚನಾದ್ರಿಯದ್ ವಿಮಾನಿತಾಂ ಯಜ್ಞಕೃತೋ ಭಯಾಜ್ಜನ. ದಕ್ಷ ಪ್ರಜಾಪತಿ ಚೂರು ಪ್ರೀತಿಯಿಂದ ನೋಡಲಿಲ್ಲ. ಎಲ್ಲ ಮಕ್ಕಳಿಗಿಂತಲೂ ಇವಳು ತುಂಬ ಅಚ್ಚದ ಮಗಳು, ಅಂಥ ಮಗಳನ್ನೇ ನೋಡದೇನೆ ತಿರಸ್ಕಾರ ಮಾಡಿದ. ಹಂಗಂತ ಹೇಳಿ ಅವಳನ್ನು ಮಾತಾಡಿಸ್ಲಿಕ್ಕೆ ಹೋಗಬೇಕು ಅಂದರೆ ಎಲ್ಲಿ ತಂದೆಯ ಅವಕೃಪೆಗೆ ನಾವು ಗುರಿಯಾಗಿಬಿಡ್ತೀವಿ ಅಂತ ಉಳಿದವರಿಗೆಲ್ಲ ಭಯ. ಯಾಕೆಂದರೆ ಮೊದಲೇ ಬಹಳ ಸಿಟ್ಟು, ಮನೆ ಯಜಮಾನಿಗೆ ಬಹಳ ಸಿಟ್ಟಿತ್ತು ಅಂದರೆ ಉಳಿದವ್ರು ಯಾರೂ ಅಳ್ಳಾಡೋದೇ ಇಲ್ಲ. ಅಂಥದ್ರೊಳಗೆ ಈ ದಕ್ಷ ಪ್ರಜಾಪತಿ ಇವನಿಗೆ ಇನ್ನು ಕೋಪ ಬಂದ್ಬಿಡ್ತು ಅಂದರೆ ಇನ್ನೇನು ಮಾಡ್ತಾನೆ ಅಂತ ಎಲ್ಲರೂ ಪಾಪ ಹಾಗೇ ಸ್ತಬ್ಧರಾಗಿದ್ದರಂತೆ. ಆದರೂ ಹೆಂಗರಳು ತಡೀಲಿಲ್ಲ. ತಾಯಿ ಅಕ್ಕಂದ್ರೆಲ್ಲ ಬಂದು ಮಾತಾಡಿದ್ರಂತೆ, ಅಪ್ಪುಕೊಂಡು ಪ್ರೀತಿಯಿಂದ ಮಾತಾಡಿದ್ರಂತೆ. ಅವ್ರು ಯಾರು ಅಷ್ಟು ಆದರ ಗೌರವ ತೋರಿಸಿದ್ರು ಕೂಡ ಈಕೆಗೆ ಅದು ಮನಸ್ಸಿಗೆ ಹತ್ತಲಿಲ್ಲ. ನಾದತ್ತ ಪಿತ್ರ ಪ್ರತಿನಂದಿತ ಸತಿ, ಅದನ್ನು ಯಾವುದೂ ಸ್ವೀಕಾರ ಮಾಡಲಿಲ್ಲಂತೆ. ಯಾಕೆ ಅಂತಂದರೆ ತಂದೆಯೇ ನಮ್ಮನ್ನು ಏನೋ ಕೋಪ ಇತ್ತು ಪರಿಹಾರ ಆಗಿರ್ತದೆ ಅಂತ ಅಂದ್ಕೊಂಡಿರ್ತಾರೆ. ಕೋಪ ಅನ್ನೋದು ಬಹಳ ಯಾವಾಗಲೂ ಶಾಶ್ವತವಾಗಿರೋದಿಲ್ಲ. ಇನ್ನೂ ವಿಶೇಷ ಅಂದರೆ ರಾಮಾಯಣದಲ್ಲಿ ರಾಮದೇವರು ವಿಭೀಷಣನಿಗೆ ಹೇಳೋದು ಅದನ್ನೇ. ರಾವಣ ಸತ್ತಾಗ ನಾನು ಅಂತ್ಯಕ್ರಿಯೆ ಮಾಡೋದಿಲ್ಲ ಅಂತ ವಿಭೀಷಣ ಕೂತ್ರೆ ಪರಮಾತ್ಮ ಅಂದ ಮರಣ ಅಂತಾನಿ ವೈರಾಣಿ. ವಿಭೀಷಣ ಬಿಟ್ಟುಬಿಡು ಆಯಿತು, ಮರಣದವರೆಗೆ ಏನಿದ್ರು ಬದುಕದಾಗಲೇ ಅದನ್ನು ಸಾಧಿಸೋದು ಅಂತಂದರೆ ಅಲ್ಲಿಯೇ ಅಂಥದ್ರೊಳಗೆ ಇನ್ನು ಅಣ್ಣನ ಅಂತ್ಯ ಸಂಸ್ಕಾರಗಳನ್ನು ಮಾಡಬೇಕು, ಬಿಟ್ಟುಬಿಡು ವೈರ ಅಂತ ಪರಮಾತ್ಮ ಹೇಳ್ತಾನೆ. ಅಂಥದ್ರೊಳಗೆ ಇಲ್ಲಿ ಯಾವುದೋ ಒಂದು ಕ್ಷುಲ್ಲಕವಾದ ಕಾರಣಕ್ಕೆ ಕೋಪ ಬಂದಿತ್ತು, ಪರಿಹಾರ ಆಗಿರ್ತದೆ, ಅಪ್ಪ ಸಮಾಧಾನ ಆಗಿರ್ತಾನೆ ಅಂತ ಬಂದಾಗ ನನ್ನೆನ್ನೇ ನೋಡಲಿಲ್ವಲ್ಲ ಅಂತ ಅದು ಯಾವುದನ್ನು ಸ್ವೀಕಾರ ಮಾಡಲಿಲ್ಲಂತ. ಇಷ್ಟಾಗೋ ಕಾಲಕ್ಕೆ ಸರಿಯಾಗಿ ಯಜ್ಞ ಆಗ್ತಾ ಇದೆ. ಯಜ್ಞ ಆಗೋ ಕಾಲಕ್ಕೆ ಯಜ್ಞ ಮಾಡಿಸ್ತಾ ಇದ್ದ ಪುರೋಹಿತರು ರುದ್ರಾಯ ಪಶುಪತಯೇ ಸ್ವಾಹ ಅಂತ ಹೇಳಬೇಕು, ಹಾಕ್ಲಿಕ್ಕೆ ಹೋಗಬೇಡ್ರಿ ಅಂತಂದ ಜೋರಾಗಿ ದಕ್ಷ ಪ್ರಜಾಪತಿ.
ಯಾಕೆಂದರೆ ಹವಿರ್ಭಾಗ ಇತ್ತು ರುದ್ರದೇವರಿಗೆ ಹಾಕಬೇಕು ಅಂತ. ಅಂಥದ್ರೊಳಗೆ ಇವನ ಯಜ್ಞ ಮಾಡುವ ಸಂದರ್ಭದಲ್ಲಿ ಹಾಕಲಿಕ್ಕೆ ಅಂತ ಹೋದಾಗ ಹಾಕಬೇಡ್ರಿ ಅಂತ ಕೈ ಹಿಡಿದು ತಡೆದ್ಬಿಟ್ನಂತೆ ಪುರೋಹಿತರಿಗೆ. ಆವಾಗ ದಾಕ್ಷಾಯಿಣಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾವಾಗ ರುದ್ರದೇವರಿಗೆ ಇವನು ಶಾಪ ಕೊಟ್ಟಿದ್ದ ಹೌದು, ಹಂಗಂತ ಹೇಳಿ ಎಲ್ಲರೂ ಅನುಸರಿಸ್ತಾ ಇದ್ದಿಲ್ಲ. ನಿನ್ನ ಮನೆ ಪೂರ್ತಿ ಏನಿದೆ ಅದನ್ನು ಮಾಡ್ಕೊಂತ ಬಿಟ್ಟಿದ್ರು. ಉಳಿದ ಕಡೆ ಎಲ್ಲ ಯಜ್ಞದಲ್ಲಿ ಹವಿರ್ಭಾಗ ಕೊಡ್ತಾ ಇದ್ರು ಬೇರೆಯವರೆಲ್ಲ. ಅಂಥದ್ರೊಳಗೆ ತನ್ನ ಮನೆಯಲ್ಲೇ ಯಜ್ಞ ಆಗೋ ಕಾಲಕ್ಕೆ ರುದ್ರದೇವರಿಗೆ ಹವಿರ್ಭಾಗ ಕೊಡಬಾರದು, ಆಹುತಿ ಹಾಕಬಾರದು ಅಂತ ಯಾವಾಗ ಅವನು ಅನ್ನಲ್ಲ, ಆವಾಗ ದಾಕ್ಷಾಯಿಣಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ನಯಸ್ಯ ಲೋಕೇಸ್ತ್ಯತಿಶಾಯಿನ ಪ್ರಿಯಃ ತಥಾ ಪ್ರಿಯೋ ದೇಹಭೃತಾಂ ಪ್ರಿಯಾತ್ಮನಃ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತವೈರಕೆ ಋತೆ ಭವಂತಂ ಕಥಮ ಪ್ರತೀಪಕಃ ನಾಶ್ಚರ್ಯಮೇತದ್ಯದಸತ್ಸು ಸರ್ವದಾ ಮಹದ್ವಿನಿಂದಾ ಪುನಪಾತ್ಮವಾದಿಷು ಸೇರ್ಷ್ಯಾ ಮಹಾಪೂರುಷಪಾದಪಾಂಸುಭಿಃ ನಿರಸ್ತತೇಜಸ್ಸು ತದೇವ ಶೋಭನಂ. ನಿಜ ಹೇಳಬೇಕು ಅಂತಂದರೆ ರುದ್ರದೇವರಿಗೆ ಅತ್ಯಂತ ಪ್ರಿಯರಾದವರು ಅಂತ, ಅತಿ ಅಭಿಮಾನ ಪಾತ್ರರು ಅಂತ ಯಾರೂ ಇಲ್ಲ. ಯಾಕಂದರೆ ಅತ್ಯಂತ ಅಭಿಮಾನ ಅದು ದುರಭಿಮಾನ ಆಗಿ ಬದಲಾಗಿಬಿಡ್ತದೆ. ಹಂಗಂತ ಅತ್ಯಂತ ಅಪ್ರಿಯನೂ ಇಲ್ಲ. ಹೀಗೆ ಯಾರಲ್ಲಿಯೂ ವೈರ, ಯಾರಲ್ಲೂ ಅತಿ ಪ್ರೀತಿಯಿಂದ ಇಲ್ಲದೆ ಇರ್ತಕ್ಕಂಥವರು ನಮ್ಮ ಯಜಮಾನರಾದ ರುದ್ರದೇವರು. ಅಂಥ ರುದ್ರದೇವರಲ್ಲಿ ನೀನಲ್ಲದೆ ಇನ್ಯಾರು ತಾನೇ ವೈರ ಮಾಡ್ಲಿಕ್ಕೆ ಸಾಧ್ಯ? ನಿನ್ನ ಸ್ವರೂಪ ಬಹಳ ಕೆಟ್ಟ ಹೋಗಿದೆ ಅಂತ ಬೈತಾಳೆ, ತನ್ನ ತಂದೆಗೆ ಬೈತಾಳೆ. ಯಾವತ್ತೂ ತಂದೆಗಿಂತ ಮಾತಾಡಿದವಳೆಲ್ಲ ದಾಕ್ಷಾಯಿಣಿ. ಆದರೆ ಹೇಳೋ ಮಾತು ನೋಡ್ರಿ, ಅದು ಗಂಡನಿಗಾಗಿದ ಅವಮಾನ ಅಂತಲ್ಲ, ರುದ್ರದೇವರ ಸ್ವರೂಪ ಬಹಳ ದೊಡ್ಡದು ಅವ್ರದ್ದು. ಅಂಥ ರುದ್ರದೇವರಿಗೆ ಹೇಳ್ತಕ್ಕಂಥ ಮಾತು. ರುದ್ರದೇವರನ್ನ ನೀನು ದ್ವೇಷ ಮಾಡ್ತಾ ಇದ್ದಿ. ನಿಜ ಹೇಳಬೇಕು ಅಂದರೆ ಅವರ ಒಂದು ನಾಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾದ್ ಅಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನ್ ಅಹೋ ದ್ವೇಷ್ಟಿ ಶಿವಂ ಶಿವೇತರಃ. ಏನು ಶಿವಾಪದೇಶೋ ಹ್ಯಶಿವ, ಅವ್ರ ಹೆಸರು ಶಿವ ಅಲ್ಲ, ಅಶಿವ, ಅಮಂಗಳ ಅಂತಂದಿಯಲ್ಲ. ನಿಜವಾದ ಅಮಂಗಳ ರುದ್ರದೇವರಲ್ಲ, ನೀನು ನಿಜವಾದ ಅಮಂಗಳಕಾರಿ ಅಂತ ತಂದೆಗೆ ಬೈತಾಳೆ. ಯಾಕೆ ಅಂದರೆ ಎರಡಕ್ಷರದ ಹೆಸರೇ ಎಲ್ಲ ಪಾಪವನ್ನು ಸಕೃತ್ ಪ್ರಸಂಗಾತು ಅಘಮಾಶು ಹಂತಿ, ಬೇಗನೆ ಪಾಪ ಪರಿಹಾರ ಮಾಡ್ತದೆ. ಶಿವ ಶಿವ ಅಂತಂದಾಗ ಬಹಳ ಕನಕದಾಸರು ಭಾರಿ ಚಂದ ಹೇಳ್ತಾರೆ, ರುದ್ರದೇವರ ನಾಮ ಸ್ಮರಣೆ ಇಲ್ಲ ಅಂದರೆ ಮೋಕ್ಷವೇ ಸಿಗೋದಿಲ್ಲ ಅಂತ. ನಾವು ಎಷ್ಟೇ ಪ್ರಾಣದೇವರ ಭಗವಂತನ ಸ್ಮರಣೆ ಮಾಡಿದರೂ ರುದ್ರದೇವರ ಸ್ಮರಣೆ ಮಾಡಲಿಲ್ಲ, ವೈಷ್ಣವೋತ್ತಮರ ಪಾದ ಹಿಡಿಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮೋಕ್ಷ ಇಲ್ಲ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಶಿವ, ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಶಿವ, ಶಿವ 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 ಶಿವ, ಶಿವ ಶಿವ ಶಿವ, ಶಿವ 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 ಎನ್ನೀರೋ ಮೂರ್ಜಗದವರೆಲ್ಲ ಶಿವ 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 ಎನ್ನಿರೋ. ಮನುಜ ಜನ್ಮದಿ ಮೈ ಮರೆತಿರಬೇಡಿ ಶಿವ 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 ಶಿವ, ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಶಿವ, ಅಪರಾಧದ ಕೋಟಿ ತ್ಯಜಿಸಬೇಕಾದರೆ ಶಿವ ಶಿವ ಶಿವ, ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ 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 ಶಿವ, ಶಿವ ಶಿವ ಶಿವ, ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ ಶಿವ ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು. ಇಡೀ ಸಮಗ್ರ ಆಗಮ ಸಿದ್ಧಾಂತ, ವೇದ ಸಿದ್ಧಾಂತದ ಮೂಲದ ಜಪವೇ ಶಿವನಾಮ ಸ್ಮರಣೆ. ಅಂಥ ಶಿವಶಿವ ಅಂತ ಹೇಳಿದರೆ ಎಲ್ಲ ರೋಗ ಪರಿಹಾರ ಆಗ್ತದೆ. ಅದಕ್ಕೆ ರುದ್ರದೇವರನ್ನು ಈ ಕೊಕ್ಕಡ ಅಂತ ಕ್ಷೇತ್ರ, ನಾವು ಧರ್ಮಸ್ಥಳಕ್ಕೆ ಅಲ್ಲಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಕೊಕ್ಕಡ ಕ್ಷೇತ್ರ ಅಂತ ಬರ್ತದೆ, ಆಚಾರ್ಯರು ಸಂಚಾರ ಮಾಡಿದ ಜಾಗ ಅದು. ಅಲ್ಲಿ ರುದ್ರದೇವರ ಸನ್ನಿಧಾನ ಇದೆ. ಆ ರುದ್ರದೇವರಿಗೆ ವೈದ್ಯನಾಥೇಶ್ವರ ಅಂತ ಹೆಸರು. ಇದೇ ಥರನೇ ಇನ್ನೊಂದು ಕ್ಷೇತ್ರ ಇದೆ, ತಮಿಳುನಾಡಿಗೆ ಹೋದರೆ ತಿರುವಳ್ಳೂರು ಅಂತ ಒಂದು ಕ್ಷೇತ್ರ. ಅಲ್ಲಿ ವೀರರಾಘವ ಅಂತ ಪರಮಾತ್ಮನ ಸನ್ನಿಧಾನ ಇದೆ. ಆ ವೀರರಾಘವನ ವೈಶಿಷ್ಟ್ಯ ಏನು ಅಂತಂದರೆ, ಒಬ್ಬ ಋಷಿಮುನಿಗಳಿಗೆ ಒಲೆದು ಪರಮಾತ್ಮ ಮಲಗಿದ ಜಾಗ ಇದೆ ಆ ವೀರರಾಘವ ಅಂತ.
ಬೇರೆ ದೇವಸ್ಥಾನಗಳಲ್ಲೆಲ್ಲ ದಿನಕ್ಕೊಂದು ಮಡಿ ಅಥವಾ ದಿನಕ್ಕೊಂದು ವಸ್ತ್ರ ಉಡಿಸಿದರೆ ಆ ವೀರರಾಘವನಿಗೆ ಒಂದೇ ಥರದ ಬಟ್ಟೆ ವರ್ಷ ಪೂರ್ತಿ ಉಡಿಸ್ತಾ ಇರ್ತಾರೆ. ಅಲ್ಲಿ ಬೇರೆ ಥರದ ವಿನ್ಯಾಸ ಇರತಕ್ಕಂತಹ ಮಡಿಗಳಾಗಲಿ ವಸ್ತ್ರಗಳಾಗಲಿ ಉಡಿಸೋದಿಲ್ಲ. ಕಾರಣ ಏನು ಅಂತಂದರೆ, ಹಿಂದೆ ಒಬ್ಬ ಮುನಿ ಇದ್ರಂತೆ, ಶಾಲಿಹೋತ್ರ ಮುನಿಗಳು ಅಂತ. ಶಾಲಿಹೋತ್ರ ಮುನಿಗಳು ಆ ಭಾಗದಲ್ಲಿ ತಪಸ್ ಮಾಡಿಕೊಂಡಿದ್ದಾಗ ಅವರ ನಿಷ್ಠೆ ಏನು ಅಂತಂದರೆ, ವರ್ಷಕ್ಕೆ ಒಂದೇ ಬಾರಿ ಒಂದು ಬೆಳೆಯನ್ನು ಬೆಳೆದು ಒಂದು ದಿನದಲ್ಲಿ ಅದನ್ನು ಕತ್ತರಿಸಿ ಅದರಿಂದ ಆಹಾರ ಪದಾರ್ಥ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತಾವು ಸ್ವೀಕಾರ ಮಾಡತಕ್ಕಂಥದ್ದು ಅಂತ. ಆಮೇಲೆ ಆವತ್ತಿನ ದಿವಸ ಸ್ವೀಕಾರ ಮಾಡಿದ್ರೆ ಮತ್ತೊಂದು ವರ್ಷದವರೆಗೂ ಏನೂ ಇಲ್ಲ. ಈ ಥರ ಮಾಡ್ತಾ ಇದ್ದಾಗ ಒಮ್ಮೆ ಒಬ್ಬ ವೃದ್ಧ ಬ್ರಾಹ್ಮಣ ಬಂದು, ನನಗೆ ಹಸುವಾಗ್ತಾ ಇದೆ, ಏನಾದರೂ ಬಡಿಸು ಅಂತ. ಸರಿ ಅಂತ ಅವನಿಗೆ ಅರ್ಧ ಹಾಕಿದ್ರು, ತಾವು ಅರ್ಧ ಇಟ್ಕೊಂಡ್ರು. ಅದಾದ್ಮೇಲೆ ಹಸಿವು ಅಂದ, ಪೂರ್ಣ ಹಾಕಿದ್ರು, ಪೂರ್ಣ ಆತ ತಿಂದೇ ಬಿಟ್ಟ. ತಿಂದಾದ್ಮೇಲೆ ಮತ್ತೆ ಒಂದು ವರ್ಷದವರೆಗೂ ಕಾದ್ರು. ಒಂದು ವರ್ಷದವರೆಗೂ ಇಲ್ಲ, 2 ವರ್ಷ ಉಪವಾಸ ಆಯಿತು ಪಾಪ. 2ನೇ ವರ್ಷಕ್ಕೂ ಬಂದು ಮತ್ತೆ ಹಾಕಿದ್ರೆ ನನಗೆ ಹಸುವಾಗ್ತಾ ಇದೆ, ಬಹಳ ತಡಿಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ ಕೂಡಲೇ ಸರಿ ಅಂತ ಬಡಿಸಿದಾಗ ಸಂಪೂರ್ಣ ತಮ್ಮಲ್ಲಿದ್ದದನ್ನೆಲ್ಲ ಬಡಿಸಿದ್ದಕ್ಕೆ ಪರಮಾತ್ಮ ಪ್ರತ್ಯಕ್ಷ ಆದನಂತೆ. ನಾರಾಯಣ ಶ್ರೀರಾಮಚಂದ್ರ ಪ್ರತ್ಯಕ್ಷ ಆಗಿ ಆ ವೃದ್ಧ ಬ್ರಾಹ್ಮಣರ ರೂಪದಲ್ಲಿ ಬಂದವನು, ನನಗೆ ಬಹಳ ಸಂತೋಷವಾಗಿದೆ ಶಾಲಿಹೋತ್ರ ಮುನಿಗಳೇ, ನಾನು ನೀವಿರೋ ಜಾಗದಲ್ಲಿ ಇರಬೇಕು ಅಂತ ಮನಸ್ಸು ಮಾಡಿದ್ದೀನಿ, ಹಾಗಾಗಿ ಎಲ್ಲಿರಲಿ ಅಂತ ಕೇಳಿದ್ನಂತೆ. ನನಗೆ ಒಳ್ಳೆ ಜಾಗ ತೋರಿಸ್ರಿ ಮಲಗಲಿಕ್ಕೆ ಅಂತ ಪರಮಾತ್ಮ ಕೇಳಿದಾಗ, ಸ್ವಾಮಿ ಇಲ್ಲೇ ಮಲಗು ಅಂತ ತಾವು ವಸತಿ ಮಾಡಿದ್ದ ಸ್ಥಳದಲ್ಲಿ ಅವನಿಗೆ ಮಲಗಲಿಕ್ಕೆ ಅಂತ ಅವಕಾಶ ಕೊಟ್ಟರು. ಮಲಗಲಿಕ್ಕೆ ಅವಕಾಶ ಕೊಟ್ಟಾಗ ನಿಜ ಹೇಳಬೇಕು ಅಂತಂದರೆ, ಆ ಪರಮಾತ್ಮ ರಾತ್ರಿ ಮಲಗಿದಾಗ ಒಳ್ಳೆ ಚಳಿಯಾಗಿದೆ ಅನ್ನೋ ಥರ ನಟನೆ ಮಾಡಿದಂತೆ. ಗಡಗಡ ಗಡಗಡ ಅಂತ ನಡಗೋ ಥರ ದೇವರ ನಟನೆ ಮಾಡಿದರೆ, ಅಯ್ಯೋ ನಮ್ಮ ಪ್ರಭುಗೆ ಇಷ್ಟೆಲ್ಲ ಆಯಾಸ ಆಗಿದೆಯಲ್ಲ ಅಂತ ತಾವು ಇಟ್ಕೊಂಡಿದ್ದ ಬಟ್ಟೆನೇ ತೊಗೊಂಡು ಹೊದಿಸ್ಬಿಟ್ರಂತೆ ದೇವರಿಗೆ. ಆ ಬಟ್ಟೆ ಹೇಗಿದೆ ಅಂತಂದರೆ ಅದೊಂಥರ ಬಿಳಿ ಕೆಂಪು, ಈ ಚೆಕ್ಸ್ ಬಟ್ಟೆ ಅಂತ ಹೇಳಿದ್ವಲ್ಲ ಅದೇ ಥರನೇ ಇದೆ ಬಟ್ಟೆ ಅದು. ಅದಕ್ಕೆ ಇವತ್ತಿಗೂ ಕೂಡ ಶಾಲಿಹೋತ್ರ ಮುನಿಗಳಿಗೆ ಅವರು ಕೊಟ್ಟ ವಸ್ತ್ರವನ್ನು ಸ್ವೀಕಾರ ಮಾಡಿ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ದಿನ ಅದೇ ಥರದ ವಸ್ತ್ರ ಉಡಿಸ್ತಾರಲ್ಲಿ, ಬೇರೆ ವಿನ್ಯಾಸದ ವಸ್ತ್ರಗಳನ್ನು ಉಡಿಸಲ್ಲ. ವೀರರಾಘವ ಅಂತ ರಾಮಚಂದ್ರನ ರೂಪ ಅದು. ಮಲಗಿದ್ದಾನೆ ಪರಮಾತ್ಮ ಶೇಷಶಾಹಿಯಾಗಿ. ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರೋ ಕಾಲಕ್ಕೆ ಕಲ್ಲುಪ್ಪನ್ನು ತಗೊಂಡು ಹೋಗಿ ದೇವರ ಪಾದಗಟ್ಟಿ ಇದ್ದಾವೆ ದೇವಸ್ಥಾನದ ಎಡಭಾಗದಲ್ಲಿ, ಅದರ ಮೇಲೆ ಇಡ್ತಾರೆ. ಇಷ್ಟಿಷ್ಟು ಕಲ್ಲುಪ್ಪನ್ನು ಹಾಕಿ, ಸ್ವಾಮಿ ನಮ್ಮ ಪಾಪ ಎಲ್ಲ ಈ ಕಲ್ಲುಪ್ಪು ಕರಗಿ ಹೋಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಹಾಕಿ, ಆಮೇಲೆ ದರ್ಶನ ಮಾಡಿಕೊಂಡು ಬಂದಾಗ ಅಲ್ಲಿ ಯಾತ್ರೆ ಯಾವಾಗ ಸಂಪೂರ್ಣ ಆಗುತ್ತೆ ಅಂತ, ಪರಮಾತ್ಮನ ಗುಡಿಯಿಂದ ಹೊರಗಡೆ ಬಂದರೆ ಬಲಭಾಗದಲ್ಲಿ ರುದ್ರದೇವರ ಸನ್ನಿಧಾನ ಇದೆ. ಅವನಿಗೆ ವೈದ್ಯನಾಥೇಶ್ವರ ಅಂತ ಅವನಿಗೆ ಹೆಸರು. ವೈದ್ಯೇಶ್ವರ ಅಂತ ಕರೀತಾರೆ. ಆ ವೈದ್ಯೇಶ್ವರನ ಸನ್ನಿಧಾನಕ್ಕೆ ಹೋಗಿ ರುದ್ರದೇವರ ದರ್ಶನ ಮಾಡಿದಾಗ ಮಾತ್ರ ಪೂರ್ಣ ಪುಣ್ಯ. ದರ್ಶನ ಮಾಡಿ ಎದುರುಗಡೆ ದೊಡ್ಡ ಸರೋವರದೊಳಗೆ ಬೆಲ್ಲ ತಗೊಂಡೋಗಿ ಹಾಕೋ ಕ್ರಮ ಇದೆ. ಒಂದು ಭಾಗ ಮಾಡಿದ್ದಾರೆ, ಅಲ್ಲಿ ಹೋಗಿ ಬೆಲ್ಲ ಕರಗಿಸ್ಬೇಕು. ಗುಡಿಯ ಒಳಗೆ ಪಾದಗಟ್ಟಿಯ ಮೇಲೆ ಕಲ್ಲುಪ್ಪು ಹಾಕಬೇಕು. ಸರೋವರಕ್ಕೆ ಹೋಗಿ ಬೆಲ್ಲ ಕರಗಿಸಿ ನಮ್ಮ ಜೀವನವೂ ಕೂಡ ತಮ್ಮ ದಯೆಯಿಂದ ಹೀಗೆ ಹಸನಾಗಲಿ, ಸಿಹಿಯಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಬೆಲ್ಲ ಹಾಕೋದು ಅಂತ ಕ್ರಮ. ಅಲ್ಲಿ ರುದ್ರದೇವರ ದರ್ಶನ ಮಾಡ್ಕೊಂಡು ಬಂದರೆ ಯಾವುದೇ ರೋಗ ಇರೋದಿಲ್ಲ ಅಂತ ವೈದ್ಯನಾಥೇಶ್ವರನ ಬಗ್ಗೆ ಹೇಳ್ತಾರೆ. ಆಮೇಲೆ ಇನ್ನೊಂದಿದೆ ಕರುಂಬೀಶ್ವರ ಅಂತ. ಆ ರುದ್ರದೇವರ ವೈಶಿಷ್ಟ್ಯ ಏನಂದ್ರೆ, ಕುಂಭಕೋಣದ ಹತ್ರ ಅಲ್ಲಿ ಹೋದರೆ ಯಾವುದಾದ್ರೂ ಮಧುಮೇಹ ಶುಗರ್ ಇದ್ದವರು ಹೋಗಿ ಅಲ್ಲಿ ರುದ್ರದೇವರಿಗೆ ಕಬ್ಬಿನ ಹಾಲನ್ನು ಸಮರ್ಪಣೆ ಮಾಡಬೇಕಂತ. ಅಲ್ಲಿ ಅಭಿಷೇಕ ಕಬ್ಬಿನ ಹಾಲಿಂದ ರುದ್ರದೇವರಿಗೆ. ಕರುಂಬೀಶ್ವರ ಅಂದರೆ ತಮಿಳಲ್ಲಿ ಕರುಂಬು ಅಂದರೆ ಕಬ್ಬನ್ನು ತಗೊಳ್ಳೋ ಈಶ್ವರ, ಹಾಗಾಗಿ ಅವನಿಗೆ ಕರುಂಬೀಶ್ವರ ಅಂತ ಕರೀತಾರೆ. ಅದನ್ನು ಹಾಕಿದರೆ ಆ ರೋಗ ಎಲ್ಲ ನಿಧಾನ ಗುಣ ಆಗ್ತಾ ಬರ್ತದೆ ಅಂತ ಅದೊಂದು ಪ್ರಾಚೀನವಾದ ನಂಬಿಕೆ. ಹೀಗೆ ಅವರ ನಾಮಸ್ಮರಣೆ ಮಾಡಿದರೆ ಸಾಕು, ಬರೀ ಸಾಮಾನ್ಯವಾದ ರೋಗ ಏನು, ಭಾಗೀರಥೀಧರನೆ ಭಯವ ಪರಿಹರಿಸಯ್ಯ ಲೇಸಾಗಿ ನೀಸಲಹೋ ಸಂತತ ಶರ್ವದೇವ ಭಾಗವತ ಜನಪ್ರಿಯ ವಿಜಯ ವಿಠಲನಂಘ್ರಿ ಜಾಗು ಮಾಡದೆ ಭಜಿಪ ಭಾಗ್ಯವನು ಕೊಡೋ ಶಂಭೋ ಕೈಲಾಸ ವಾಸ ಗೌರೀಶ ಈಶಾ. ಭಾಗೀರಥೀಧರ ಗಂಗಾಧರ ಅಂದ್ರೆ ಸಾಕು, ಭವಭಯನೇ ಪರಿಹಾರ ಮಾಡ್ತಾರೆ ರುದ್ರದೇವರು. ಅಂಥ ರುದ್ರದೇವರ 2 ಅಕ್ಷರಗಳ ನಾಮವನ್ನು ಉಚ್ಚಾರಣೆ ಮಾಡದೇನೆ ಅವರಿಗೆ ದ್ರೋಹ ಮಾಡ್ತಾ ಇದೆಯಲ್ಲ ನೀನು. ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಹ. ನಿಜವಾಗ್ಲೂ ಅಂಥ ಮಹಾತ್ಮರನ್ನು ದ್ವೇಷ ಮಾಡ್ತಕ್ಕಂಥ ನೀನು ಅಮಂಗಳಕರ ಅಂತ ಬೈತಾಳೆ ದಾಕ್ಷಾಯಿಣಿ. ನಿಜವಾದ ಅಮಂಗಳಕರ ಅವರಲ್ಲ, ನೀನು ಮಾಡ್ತಾ ಇರೋದು ಯಾರ್ಯಾರಿಗೂ ದ್ರೋಹ ಅಲ್ಲ. ತಸ್ಮೈ ಭವಾನ್ ದೃಹ್ಯತಿ ವಿಶ್ವಬಂಧವೇ, ಜಗದ್ಬಂಧುಗಳಾದ ರುದ್ರದೇವರಿಗೆ ದ್ರೋಹ ಮಾಡ್ತಾ ಇದ್ದಿ.
ವೈಯಕ್ತಿಕವಾದ ದ್ವೇಷದಲ್ಲಿ ಇದು ಸರಿಯಲ್ಲ ಅಂತ ಆಕೆ ತಂದೆಯನ್ನ ಭರ್ತ್ಸನೆ ಮಾಡ್ತಾಳೆ. ಆಮೇಲೆ ರುದ್ರದೇವರನ್ನ ಸ್ಮಶಾನವಾಸಿ ಅಂತೆಲ್ಲ ಮಾತಾಡಿದ್ಯಲ್ಲ ನೀನು, ಕಿಂವಾ ಶಿವಾಖ್ಯಮಶಿವಂ ನವಿದುಸ್ತ್ವದನ್ನೇ ಬ್ರಹ್ಮಾದಯಸ್ತಮವಕೀರ್ಯ ಜಟಾ ಸ್ಮಶಾನೆ ತನ್ಮಾಲ್ಯ ಭಸ್ಮ ನೃಕಪಾಲ್ಯ ವಸತ್ ಪಿಶಾಚೈಃ ಯೇ ಮೂರ್ಧಭಿರ್ಧದತಿ ತಚ್ಚರಣಾವಸೃಷ್ಟಂ. ನಿಜವಾಗ್ಲೂ ರುದ್ರದೇವರು ಅಮಂಗಳರಾಗಿದ್ದರು, ಸ್ಮಶಾನದಲ್ಲಿ ವಾಸ ಮಾಡೋದಕ್ಕೆ ಅನ್ನೋ ಕಾರಣ ಹೇಳಿದರೆ ಇಂದ್ರಾದಿ ದೇವತೆಗಳು ರುದ್ರದೇವರ ಪಾದಧೂಳಿಯನ್ನು ತಲೆ ಮೇಲೆ ಯಾಕೆ ಹಾಕೊಳ್ತಿದ್ರು ಅಂತ ಕೇಳ್ತಾಳೆ. ಅವರು ಅಮಂಗಳರಾಗಿದ್ದರು ಅಂತಂದ್ರೆ ಅವ್ರ ಅವರನ್ನು ಮುಟ್ಲಿಕ್ಕೂ ಯೋಗ್ಯರಲ್ಲ ಅಂತಂದ್ರೆ ಅವರ ಪಾದ ರಜಕ್ಕಣವನ್ನು ಯಾಕೆ ತಲೆ ಮೇಲೆ ಇಂದ್ರದೇವರು ಧಾರಣೆ ಮಾಡ್ತಾ ಇದ್ರು? ನಿಜ ಹೇಳಬೇಕು ಅಂದ್ರೆ ಅವ್ರ ಶಿವ ಅಲ್ಲ, ರುದ್ರದೇವರು ಸ್ಮಶಾನದಲ್ಲಿ ವಾಸ ಮಾಡಲಿಕ್ಕೆ ಕಾರಣ ಏನು ಅಂದರೆ ಇದೇ ಭಾಗವತದಲ್ಲಿ ಬರ್ತದೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಪಿಶಾಚಗಣಗಳನ್ನು ಸೃಷ್ಟಿ ಮಾಡೋದಕ್ಕೆ ಬ್ರಹ್ಮದೇವರು ಅಂದ್ರೆ ಅಂತ ನಾನು ಹೇಳಿದ ಪ್ರಜಾ ಸೃಷ್ಟಿ, ನೀನು ಭೂತ ಸೃಷ್ಟಿ ಮಾಡಿದ್ದಿ, ಹಾಗಾಗಿ ಮನೆ ಮನೆಯಲ್ಲಿ ಭೂತಗಳು ಹೊಕ್ಕೊಂಡ್ಬಿಡ್ತಾವೆ ಇನ್ನು ಮಾಡಿದರೆ ಮನುಷ್ಯ ಸೃಷ್ಟಿ ಆದಮೇಲೆ. ಅದಕ್ಕೋಸ್ಕರ ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ನೀನೇ ಸ್ಮಶಾನದಲ್ಲೇ ವಾಸ ಮಾಡು ಅಂತ ಬ್ರಹ್ಮದೇವರು ಆಜ್ಞೆ ಮಾಡಿದ್ದಕ್ಕೆ ರುದ್ರದೇವರು ಸ್ಮಶಾನದಲ್ಲಿದ್ದಾರೆ. ಇಲ್ಲಾಂದ್ರೆ ಅವ್ರು ಯಾಕೆ ಅಂಥ ಸ್ಮಶಾನವಾಸಿಗಳಾಗ್ತಾರೆ? ಅದಕ್ಕೋಸ್ಕರ ಅಪಸರ್ಪಂತು ತೇ ಭೂತ ಯೇ ಭೂತ ಭುವಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇ ನಶ್ಯಂತು ಶಿವಾಜ್ಞೆಯ. ನಾವೇನಾದರೂ ಸತ್ಕರ್ಮ ಆಚರಣೆ ಮಾಡೋ ಕಾಲಕ್ಕೆ ಅಲ್ಲೆಲ್ಲೆಲ್ಲಿ ವಿಘ್ನಗಳು ಬರ್ತಿರ್ತಾವಂತ. ಈ ಶ್ಲೋಕವನ್ನು ಹೇಳಿಕೊಂಡು ರುದ್ರದೇವರ ಸ್ಮರಣೆ ಮಾಡಿದರೆ ರುದ್ರದೇವರ ಆಜ್ಞೆಯಿಂದ ವಿಘ್ನ ಮಾಡತಕ್ಕಂತಹ ಭೂತಗಳ ನಾಶ ಆಗ್ತದೆ. ಹಾಗಾಗಿ ಸ್ಮಶಾನದಲ್ಲಿ ಇದ್ದಿದ್ದಕ್ಕೆ ಅವರು ಅಮಂಗಳ ಅಂತ ಹೇಳೋದು ಅಂತಂದ್ರೆ ಇಂದ್ರಾದಿ ದೇವತೆಗಳು ಬಂದು ರುದ್ರದೇವರ ಸೇವೆ ಮಾಡ್ತಾ ಇದ್ದಿಲ್ಲ. ಆಗಲಿ ಬಾಯಿಗೆ ಬಂದಂಗೆಲ್ಲ ರುದ್ರದೇವರ ಬಗ್ಗೆ ಮಾತಾಡಿದಿ, ಹವಿರ್ಭಾಗ ಕೊಡಲಿಲ್ಲ ನೀನು. ಇಂತಹ ಸಂದರ್ಭದೊಳಗೆ ನಿಜ ಹೇಳಬೇಕು ಅಂತಂದ್ರೆ ಯಾರಾದರೂ ಧರ್ಮರಕ್ಷಕರನ್ನ ಹೀಗೆ ಬಾಯಿಗೆ ಬಂದಾಗ ಬೈತಾ ಇದ್ರು ಅಂತಂದ್ರೆ ಒಂದು ಬೈಯೋನ್ ನಾಲಿಗೆ ಸೀಳು ಬಿಡ್ಬೇಕಂತೆ, ಇಲ್ಲ ಅಂತಂದ್ರೆ ಆ ಜಾಗದಿಂದ ಎದ್ದು ಹೋಗ್ಬೇಕಂತೆ. ನಾನು ಇವಾಗ ಹೆಣ್ಣಾಗಿರೋದನ್ನ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಇನ್ನು ನಾನು ಇಲ್ಲಿರಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಮರಳಿ ಹೋಗ್ತೀನಿ ಅಂತಂದ್ರೆ ನಂಗೆ ಅದು ಮನಸ್ಸಿಲ್ಲ ಅಂತ ಹೇಳ್ತಾಳೆ ಅವಳು. ಯಾಕೆ ಅಂತಂದರೆ ನಾನು ಮತ್ತೆ ಮನೆಗೆ ಹೋದೆ ಅಂತಂದರೆ ಇಷ್ಟೆಲ್ಲ ಆಯಿತು, ನಮ್ಮ ಯಜಮಾನರು ಹೋಗಬೇಡ ಅಂತಂದ್ರು ಬಂದೆ ನಾನು. ಆದರೂ ಮನೆಗೆ ಹೋಗಿದ್ದಕ್ಕೆ ಏನಾಯಿತು ಹಂಗಾಯಿತು ಅಂತ ಯಾವತ್ತೂ ಅವ್ರು ಹಂಗಿಸೋದಿಲ್ಲ, ಏನೂ ಮಾಡೋದಿಲ್ಲ. ಆದರೆ ಯಾವಾಗಾದರೂ ಪ್ರೀತಿಯಿಂದ ಮಾತಾಡೋ ಕಾಲಕ್ಕೆ ದಾಕ್ಷಾಯಿಣಿ ಅಂತ ಅವ್ರು ಕರೆದ್ರು ಅಂತಂದರೆ ಮತ್ತೆ ನೀನು ನೆನಪು ಬರ್ತದಪ್ಪ ನನಗೆ. ನಿನ್ನಂಥ ಕ್ಷುದ್ರನಾದ ವ್ಯಕ್ತಿ ಸ್ಮರಣೆ ನಿಜವಾಗ್ಲೂ ಬರಬಾರ್ದು. ರುದ್ರದೇವರಂಥ ಮಹಾನುಭಾವರಿಗೆ ಅವಮಾನ ಮಾಡಿದ್ದಕ್ಕೆ ನಿನ್ನ ಮಗಳು ಅಂತ ನಾನು ಕರೆಸ್ಕೊಂಡು ಬದುಕಿರ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನಿನ್ನು ಪ್ರಾಣವನ್ನೇ ಬಿಟ್ಟು ಬಿಡ್ತೀನಿ ಅಂತ ಆ ಸತೀದೇವಿ ತನ್ನ ತಂದೆಗೆ ಹೇಳಿ ಯೋಗ ಮಾರ್ಗದಿಂದ ಪ್ರಾಣತ್ಯಾಗ ಮಾಡಲಿಕ್ಕೆ ಉದ್ಯುಕ್ತ. ಅದನ್ನು ಹೇಗೆ ಅಂತಂದರೆ ಭಾಗವತ ಹೇಳ್ತದೆ, ಕೃತ್ವಾ ಸಮಾನ ವನಿಲವು ಜಿತಾಸನ ಸೋದಾನ ಮುತ್ಥಾಪ್ಯಚ ನಾಭಿಚಕ್ರತಃ. ಪೂರ್ಣ ಕೂತ್ಕೊಂಡ್ಲಂತೆ, ಕೆಳಗೆ ಕೂತ್ಕೊಂಡು ಶರೀರವನ್ನು ಅಳ್ಳಾಡದೇ ಇರೋ ಥರ ನಿಶ್ಚಲ ಮಾಡಿಕೊಂಡು ಪ್ರಾಣವಾಯು ಅಪಾನವಾಯುಗಳನ್ನು ಒಂದೇ ಥರ ಮಾಡಿಬಿಟ್ಲಂತೆ. ನಿಜ ಹೇಳಬೇಕು ಅಂತಂದರೆ ಹೃದಯದಲ್ಲಿ ಪ್ರಾಣ ಇರ್ತದೆ, ಅಪಾನವಾಯು ಕೆಳಭಾಗಕ್ಕೆ ಎಳಿತಾ ಇರ್ತದೆ ದೇಹದ ಭಾಗಗಳನ್ನು. ಪಂಚಪ್ರಾಣಗಳು 5 ಥರದ ಕೆಲಸ ಮಾಡ್ತಾವೆ ಅಂತೆ. ಹೃದಯ ಪ್ರಾಣ ಗುದೇಪಾನ ಸಮಾನೋ ನಾಭಿದೇಶಗಃ ಉದಾನ ಕಂಠದೇಶಶ್ಚ ವ್ಯಾನ ಸರ್ವಶರೀರಗಃ ಅಂತ ಕೋಶದ ಮಾತು. ಹೃದಯದಲ್ಲಿ ಪ್ರಾಣ, ಪ್ರಾಣ ಅನ್ನುವ ವಾಯು, ಆಮೇಲೆ ಗುಹ್ಯಾಂಗದೊಳಗೆ ಅಪಾನವಾಯು, ಆಮೇಲೆ ಸಮಾನೋ ನಾಭಿದೇಶಗಃ ನಾಭಿಮಂಡಲದಲ್ಲಿ ಸಮಾನ ಅನ್ನುವ ವಾಯು ಇರ್ತಾನೆ. ಉದಾನ ಅನ್ನುವ ವಾಯು ಕಂಠದಲ್ಲಿ, ತಿಂದ ಭಾಗ ಎಷ್ಟೋ ಬಾರಿ ಇದ್ದಕ್ಕಿದ್ದಂಗೆ ಸಿಗಾಕೊಂಡ್ಬಿಡ್ತದೆ ಗಂಟ್ಲಲ್ಲಿ. ನಾವು ನೀರು ಕುಡಿದು ಮತ್ತೆ ಆಮೇಲೆ ಆಹಾರವನ್ನು ನುಂಗುತ್ತೀವಿ ಅಂದರೆ ಆ ವಾಯು ಚಲನೆ ಸ್ವಲ್ಪ ಕಮ್ಮಿ ಆಗಿರ್ತದೆ. ಮತ್ತು ನೀರನ್ನು ಹಾಕ್ಕೊಂಡಾಗ ಗಂಟ್ಲಿನ ಚಲನೆ ಸರಿಯಾಗಿ ನಡೀತದೆ. ಹಾಗಾಗಿ ಉದಾನ ಅನ್ನುವ ಕಂಠದೇಶದಲ್ಲಿರ್ತಕ್ಕಂತಹ ವಾಯು, ವ್ಯಾನ ಅನ್ನುವ ವಾಯು ಇಡೀ ದೇಶದ ಎಲ್ಲ ಭಾಗದಲ್ಲಿ ತಿರುಗಾಡ್ತಿರ್ತದಂತೆ. ಅಂದರೆ ಪ್ರಾಣದೇವರು 5 ರೂಪಗಳಿಂದ 5 ಭಾಗಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಪ್ರಾಣ ಮತ್ತು ಅಪಾನ ವಾಯುವನ್ನು ಒಂದೇ ರೂಪಕ್ಕೆ ತಂದಂತೆ ಕೆಳಗೆ ಹೃದಯ ಭಾಗದಲ್ಲಿದ್ದ ಪ್ರಾಣವನ್ನು ಒಟ್ಟುಗೂಡಿಸ್ತಾಳೆ. ಒಟ್ಟುಗೂಡಿಸಿ ನಾಭಿಚಕ್ರದಲ್ಲಿ ನಿಲ್ಲಿಸಿಕೊಂಡು ಅವು ನಿಂತಾಗ ಈ ಕೆಳಭಾಗದಿಂದ ದಾಸರಾರು ಹೇಳ್ತಾರಲ್ಲ ತುಂದಿ ವಿಡಿದ ಅಂತ ಹೇಳಿ ನಾಡಿ ಪ್ರಕರಣ ಸಂಧಿಯಲ್ಲಿ ಹೇಳೋ ಕಾಲಕ್ಕೆ ಕೂಡ್ತಕ್ಕಂತಹ ಭಾಗದಲ್ಲಿ ಸುಷುಮ್ನ ಇರ್ತದೆ. ಅಲ್ಲಿಂದ ಬ್ರಹ್ಮನಾಡಿಯ ವರೆಗೆ ಒಂದೇ ರೂಪದಲ್ಲಿ ಸುಷುಮ್ನ ನಾಡಿ ನಿಂತ್ಕೊಂಡಿರ್ತದೆ. ಆ ಸುಷುಮ್ನ ನಾಡಿಗೆ ತಂದು ಮೇಲೆ ಅದನ್ನು ಏರೋ ಥರ ಮಾಡಿದ್ಲಂತೆ ಯೋಗ ಕ್ರಮದಿಂದ. ನಾಭಿಚಕ್ರದಿಂದ ಎಬ್ಬಿಸಿ ಹರಿಧ್ಯಾನ ಮಾಡ್ತಾ ಮಾಡ್ತಾ ಕಂಠಕ್ಕೆ ತಗೊಂಡು ಬಂದು ಈ ಕಂಠದಿಂದ ಮೇಲ್ಭಾಗ ಹುಬ್ಬಿಗೆ ತೊಗೊಂಡು ಬಂದ್ಲು. ಹುಬ್ಬಿಗೆ ತೊಗೊಂಡು ಬಂದಾಗ ಅಂದ್ಕೊಂಡ್ಲಂತೆ, ನಾನಿಲ್ಲಿ ಹೀಗೆ ಪ್ರಾಣ ಬಿಟ್ಟೆ ಅಂತಂದರೆ ದೇಹವನ್ನು ತಗೊಂಡು ಹೋಗಿ ಸಂಸ್ಕಾರ ಮಾಡ್ತಾರೆ. ಸಂಸ್ಕಾರ ಮಾಡೋ ಕಾಲದಲ್ಲೂ ಕೂಡ ನಮ್ಮಪ್ಪ ದೇಹ ಮುಟ್ತಾನೆ, ಅವನು ಮುಟ್ಟಿದ ಅಂತಂದ್ರೆ ಮತ್ತೆ ನನ್ನ ದೇಹ ಅಪವಿತ್ರ ಆಗಿ ಹೋಗ್ತಿದೆ ಅಂದ್ಕೊಂಡ್ಲಾಕೆ.
ಅವನು ಮುಟ್ಟಬಾರದು, ಯಾವುದೇ ಕಾರಣಕ್ಕೂ ನನ್ನ ದೇಹ ನಮ್ಮ ಅಪ್ಪನಿಗೆ ಮುಟ್ಲಿಕ್ಕೂ ಸಿಗಬಾರದು. ಅದಕ್ಕೋಸ್ಕರ ಇದನ್ನು ನಾನೇ ಯೋಗ ಮಾರ್ಗದಿಂದ ಭಸ್ಮ ಮಾಡಿ ಹಾಕ್ತೀನಿ ಅಂತ ದದರ್ಶ ದೇಹೆ ಹತಕಲ್ಮಶಾಸತಿ ಸದ್ಯ ಪ್ರಜ್ವಾಲ ಸಮಾಧಿ ಜಾಗ್ನಿನ ಅಂಥ ಸಮಾಧಿಯ ಕರ್ಮದಿಂದ ಆ ದೇಹವನ್ನೆಲ್ಲ ಧಗ 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 ಅಂತ ಸುಟ್ಟು ಹಾಕಿಬಿಟ್ಲಂತೆ. ಧಗ ಧಗ ಅಂತ ಇಡೀ ದೇಹ ಉರಿದು ಹೋಗಿದೆ. ಉರಿದು ಹೋದ ಕೂಡಲೇ ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರೆ. ಎಂಥ ಕೆಲಸ ಆಯಿತು, ಎಂಥ ಕೆಲಸ ಆಯಿತು, ಇವನು ಎಂಥ ದುಷ್ಟ ಹೃದಯ ಹಡದ್ ತಂದಿ ಅಂತ ಹೇಳ್ತಾರೆ. ಮಗಳಿಗೆ ಇಂಥ ಪರಿಸ್ಥಿತಿ ಬಂದಾಗ ಚೂರೂ ತಡೆಯಲಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಮಹಾನುಭಾವರಾದ ರುದ್ರದೇವರ ಪತ್ನಿಯನ್ನ ತಾನೇ ಪ್ರಾಣ ಬಿಡೋ ಥರ ಮಾಡಿಬಿಟ್ನಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಲು ಅಂತ. ಅದೆಲ್ಲ ಇಲ್ಲ, ಭಾಗವತ ಹೇಳ್ತದೆ. ಆ ರೀತಿಯಾಗಿ ಯಾವುದೇ ರೀತಿಯ ಆತ್ಮಹತ್ಯೆ ಆಗಲಿಲ್ಲ ಅಲ್ಲಿ. ಇಂಥ ಸಂದರ್ಭದೊಳಗೆ ಒಂದೋ ಅವರನ್ನು ತೀವ್ರ ವಿರೋಧ ಮಾಡಬೇಕು, ಇಲ್ಲ ಅಂದ್ರೆ ಆ ಜಾಗದಿಂದ ಹೊರಟು ಹೋಗಬೇಕು. ಈಕೆಗೆ ಯಾವ ಆಯ್ಕೆಗಳಿದ್ದಿಲ್ಲ ದಾಕ್ಷಾಯಣಿಗೆ. ಅದಕ್ಕೋಸ್ಕರ ಯೋಗ ಮಾರ್ಗದಿಂದ ತಾನೇ ಇಡೀ ದೇಹವನ್ನು ಧಗಧಗಿಸಿ ಸುಟ್ಟು ಹಾಕೊಂಡ್ಬಿಟ್ಲು. ಸುಟ್ಟು ಹಾಕ್ಕೊಂಡು ಕೂಡಲೇ ಜೊತೆಗೆ ಬಂದಿದ್ವಲ್ಲ ಭೂತಗಣಗಳಿಗೆ ಸಿಟ್ಟು ಬಂತು ಅವಳಿಗೆ, ರುದ್ರ ಪಾರ್ಷದರಿಗೆ. ಕೊಂದೇ ಬಿಡ್ತೀವಿ ಅಂತ ಎದ್ಬಿಟ್ರು. ಈ ದಕ್ಷ ಪ್ರಜಾಪತಿಯನ್ನ ಕೊಂದು ಹಾಕಿಬಿಡ್ತೀವಿ, ಸತೀದೇವಿಯನ್ನು ಪ್ರಾಣ ಬಿಡೋ ಥರ ಮಾಡಿದಾನೆ, ಕೊಂದು ಬಿಡ್ತೀವಿ ಅಂತ ಅವರೆಲ್ಲ ವೇಗದಿಂದ ನುಗ್ಗಲಿಕ್ಕೆ ಶುರು ಮಾಡಿದಾಗ ಯಜ್ಞ ಮಂಟಪಕ್ಕೆ ಭೃಗು ಮಹರ್ಷಿಗಳು ಒಂದು ಮಂತ್ರ ಬರ್ತದೆ, ರಾಕ್ಷೋಘ್ನ ಮಂತ್ರ ಅಂತ ಬರ್ತದೆ. ಅಪಹತ ಅಸುರ ರಕ್ಷಾಂಸಿ ಅಂತ ಒಂದು ವೇದ ಮಂತ್ರ. ಆ ವೇದ ಮಂತ್ರವನ್ನು ಹೇಳಿಕೊಂಡು ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ಯಜ್ಞಕುಂಡದಿಂದ ರುಭುದೇವತೆಗಳು ಅಂತಿದ್ದಾರೆ. ಆ ರುಭುದೇವತೆಗಳೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಹೊರಗೆ ಬಂದು ರುದ್ರಗಣವನ್ನು ಓಡಿಸಿಬಿಟ್ರಂತೆ. ಇಷ್ಟು ಓಡಿಸಿ ಆಗಿದೆ. ಓಡಿಸಿ ಆದಮೇಲೆ ಅಲ್ಲಿ ಕೈಲಾಸದಲ್ಲಿ ರುದ್ರದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿತ್ತು ಏನೋ ಅಮಂಗಳ ಆಗ್ತದೆ, ಏನೋ ಅಮಂಗಳ ಆಗ್ತದೆ ಅಂತ. ಪಾರ್ವತಿ ದಾಕ್ಷಾಯಿಣಿ ಹೋಗೋ ಕಾಲಕ್ಕೇನೆ ಅಮಂಗಳದ ಶಂಕೆ ಮಾಡಿದ್ರು. ಅದಕ್ಕೋಸ್ಕರ ಅವನ್ನೆಲ್ಲ ಕಳಿಸಿದ್ರು. ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ನೋಡ್ರಿ ನೀವು ಈ ಪರಿಸ್ಥಿತಿಯಲ್ಲಿ ಅಂತ. ಅಂಥದ್ರೊಳಗೆ ಪ್ರಾಣ ಬಿಟ್ಟ ವಿಷಯವನ್ನು ನಾರದರು ಸೀದಾ ಹೋಗಿ ಹೇಳಿಬಿಟ್ಟರಂತೆ. ನೋಡ್ರಿ ಹೀಗೆ ತಂದೆಯ ಯಜ್ಞದ ಸಂದರ್ಭದಲ್ಲಿ ಸತೀದೇವಿ ದೇಹ ತ್ಯಾಗ ಮಾಡಿದ್ದಾಳೆ ಅಂತ ಹೇಳಿದ ಕೂಡಲೇ ಆ ಧ್ಯಾನ ಮಾಡ್ತಾ ಇದ್ದ ರುದ್ರದೇವರಿಗೆ ಸಿಟ್ಟು ಬಂದು ವೀರಭದ್ರನ ಸೃಷ್ಟಿ ಆಗ್ತದೆ. ಆವಾಗ ಅವನು ಹೇಗಿದ್ದ ಅಂದರೆ 1000 ತೋಳುಗಳಂತ, ಮಹಾಕಾಯ, ವಿಸ್ತಾರವಾದ ದೊಡ್ಡ ದೇಹ, 1000 ತೋಳುಗಳು, ನಿಗಿ ಹೊಳಿತಕ್ಕಂತಹ ಕೆಂಪಾದ ಕೆಂಡದಂತಿರ್ತಕ್ಕಂತಹ ಕಣ್ಣುಗಳು, ಕೈಯಲ್ಲಿ ಅಸ್ತ್ರಶಸ್ತ್ರಗಳು, ತಲೆಯಲ್ಲಿ ಕತ್ತಲ್ಲಿ ಭಯಂಕರವಾದ ರುಂಡಮಾಲೆ ಇದು ಹಾಕ್ಕೊಂಡು ಬಂದ. ಆ ವೀರಭದ್ರ ಬರ್ತಾ ಇದ್ದಾನೆ. ಬರೋ ಕಾಲಕ್ಕೆ ನಾನು ಏನು ಮಾಡಲಿ ಅಂತ ಕೇಳಿದರು. ರುದ್ರದೇವರ ಹತ್ರ ಕೇಳಿದಾಗ ರುದ್ರದೇವರು ಹೇಳಿದರು, ದಕ್ಷಂ ಸಯಜ್ಞಂ ಜಹಿ ಮದ್ಭಟಾನಾಂ ತ್ವಮಗ್ರಣಿ ರುದ್ರ ಜಟಾಂಶ ಕೋಮೆ. ನನ್ನ ಜಟೆಯ ಅಂಶದಿಂದ ಹುಟ್ಟಿದ ನೀನು ನನ್ನ ಎಲ್ಲ ಪ್ರಮಥಗಳಿಗೆ ಒಡೆಯನಾಗಿ ಹೋಗಿ ದಕ್ಷಯಜ್ಞವನ್ನು ಭಂಗ ಮಾಡಿ ನೀನು ಇಂಥ ಪ್ರಾಣವನ್ನೇ ತೆಗಿತಕ್ಕಂತಹ ಯಜ್ಞ ಮಾಡಿದ್ರೇನು ಬಿಟ್ರೇನು, ಅದಕ್ಕೋಸ್ಕರ ಅಲ್ಲೆಲ್ಲ ವಿನಾಶ ಮಾಡಿವ ಅಂತ ರುದ್ರದೇವರು ಕಳಿಸಿದಾಗ ಬಂದಾಗ ವೀರಭದ್ರನ ಪ್ರಭೆಯನ್ನ, ವೀರಭದ್ರನ ಓಘವನ್ನು, ಆರ್ಭಟವನ್ನು ತಡಿಲಿಕ್ಕೆ ಯಾರಿಗೂ ಆಗಲಿಲ್ಲ. ಆ ಜಾಗದೊಳಗೆ ಯಾರ್ಯಾರಿಗೂ ಆಗಲಿಲ್ಲ. ಎಲ್ಲ ಭೂತಗಣಗಳು ಕುಡಿದು ಬರ್ತಾ ಇದ್ದಾವೆ. ಉತ್ತರ ದಿಕ್ಕಿನ ಕಡೆಯಿಂದ ಬರ್ತಾ ಇದೆ. ಈ ಧೂಳು ಬರೋದನ್ನು ನೋಡಿ ಎಲ್ಲರೂ ಗಾಬರಿ ಆಗ್ಬಿಟ್ರಂತೆ. ಕತ್ಲು ಮುಸುಕ್ಬಿಡ್ತು ಸುತ್ತಮುತ್ತ. ಏನಿದು ಧೂಳು, ಏನಿದು ಕತ್ತಲೆ, ಚೂರು ಯಾರು ಮಾತಾಡ್ತಿಲ್ವಲ್ಲ ಅಂತ ಅನ್ಕೊಂಡು ಯಜ್ಞ ಮಂಟಪದಲ್ಲಿದ್ದವರೆಲ್ಲ ಗಾಬರಿ ಆಗಿದ್ದಾರೆ. ವಾತಾ ನವಾಂತಿ ನಹಿಸಂತಿ ದಸ್ಯವಹ. ಯಾರಾದರೂ ಕಳ್ಳರು ಬರ್ತಾ ಇದ್ರೆ ಅಂತ ಅನ್ಕೊಂಡ್ರೆ ಆ ಕಾಲದಲ್ಲಿ ಪ್ರಾಚೀನ ಬರಿಹಿ ಅಂತ ರಾಜ್ಯಭಾರ ಮಾಡ್ತಾ ಇದ್ದ. ಅಂಥ ರಾಜ ಇದ್ದಾಗ ಯಾವ ಕಳ್ಳರಾದರೂ ಇರ್ತಾರೆ, ಅಂಥವ್ರಿಗೆ ಉಗ್ರ ಶಿಕ್ಷೆ ನೀಡತಕ್ಕಂತಹ ರಾಜ ಇದ್ದಾನೆ, ಏನಾದರೂ ಬೇರೆ ಕಾರಣ ಇರಬಹುದಲ್ಲ ಅಂತ ಒಬ್ಬೊಬ್ಬರು ಅನ್ಕೊಳ್ತಾ ಇದ್ದಾರೆ. ಇದೇನೋ ದಕ್ಷ ಪ್ರಜಾಪತಿಯ ಪಾಪದ ಫಲ, ಅದಕ್ಕೋಸ್ಕರ ಅಶುಭದ ಸೂಚನೆ ಆಗ್ತಾ ಇದೆ ಅಂತ ಅನ್ಕೊಂಡು ಎಲ್ಲರೂ ಅನ್ಕೊಳ್ಳೋ ಕಾಲಕ್ಕೇನೆ ಬಂದ. ಭಯಂಕರವಾದ ವೀರಭದ್ರ ಬರ್ತಾ ಇದ್ದಾನೆ. ಆ ದಕ್ಷ ಯಜ್ಞಕ್ಕೆ ಲಗ್ಗೆ ಇಟ್ಟ. ಎಲ್ಲರೂ ಬಂದಿದ್ದಾರೆ. ಆ ಪ್ರಮಥಗಣದವ್ರು ಹೇಗಿದ್ರು ಅಂತ ವ್ಯಾಸರ ಹೇಳೋ ಕಾಲಕ್ಕೆ, ನಾನಾ ವಿಧೈಹಿ ವಾಮನ ಕೈ ರುದಾಯುಧೈಹಿ. ಕುಳ್ಳಿಗಿದ್ರು, ಕಂದು ಬಣ್ಣದವರಿದ್ರು, ಹಳದಿ ಬಣ್ಣದವರಿದ್ರು, ಮೊಸಳೆಯಂಥ ಮುಖ ಎಲ್ಲ ಇತ್ತಂತೆ ಆ ಪ್ರಮಥಗಳಿಗೆ, ಭೂತಗಳಿಗೆ. ಮೊಸಳೆಯಂಥ ಮುಖದ ವಿಕಾರವಾದ ಪ್ರಮಥಗಣದವರು ಎಲ್ಲರೂ ಬಂದು ನಾನಾ ವಿಧವಾದ ಆಭರಣಗಳನ್ನು ಹಿಡ್ಕೊಂಡು ಸುತ್ತುವರೆದು ಬಿಟ್ರಂತೆ. ಇಡೀ ಯಜ್ಞ ಮಂಟಪವನ್ನು ಸುತ್ತುವರೆದು ಅಲ್ಲಿ ಯೂಪಸ್ತಂಭ ಅಂತ ಇರ್ತದೆ, ಆ ಯೂಪಸ್ತಂಭವನ್ನಾಗಲಿ, ಆಮೇಲೆ ನಾನಾ ವಿಧವಾದ ಹಳೆಯ ಕಾಲ ದೊಡ್ಡ ಯಜ್ಞಗಳಲ್ಲಿ ಹೇಗೆ ಕ್ರಮ ಇರಬೇಕು ಅಂತ ದೊಡ್ಡ ಯಜ್ಞಗಳು ಮಾಡೋ ಕಾಲಕ್ಕೆ ಅರಣಿಮಥನ ಅಂತ ಮಾಡ್ತಾರೆ. ಈ ಸಾಮಾನ್ಯವಾಗಿ ಪುಟ್ಟ ಹೋಮಗಳನ್ನು ಮಾಡೋ ಕಾಲಕ್ಕೆ ಸುಹಾಸಿನ್ಯಾಹ ಶ್ರೋತ್ತಿರ ಗೃಹಾದಾಗತಂ ಅಂತ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ದೊಡ್ಡ ಯಾಗಗಳು ಅಂತೆಲ್ಲ ಆಗೋ ಕಾಲಕ್ಕೆ ಅರಣಿಮಥನವನ್ನು ಮಾಡಿಕೊಂಡು ಆ ಬೆಂಕಿಯನ್ನು ಹತ್ತಿಯೆಲ್ಲ ಹಾಕಿ ಸರಿಯಾಗಿ ಪ್ರಜ್ವಲಿಸೋ ಹಾಗೆ ಮಾಡಿ ಯಜ್ಞಕುಂಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂಥ ಕ್ರಮದಲ್ಲಿ ಯಜ್ಞ ಆಗ್ತಾ ಇತ್ತು ಅಲ್ಲಿ. ಆ ಜಾಗಕ್ಕೆಲ್ಲ ಹೋಗಿ ಅಲ್ಲಿಟ್ಟು ಪದಾರ್ಥಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಒಡೆದು
ಆ ಬೆಂಕಿಗಳನ್ನೆಲ್ಲ ಆರಿಸಿ ಅಶುದ್ಧವಾದ ಪದಾರ್ಥಗಳನ್ನು ಹಾಕಿ ಒಟ್ಟಿನಲ್ಲಿ ಏನು ಅಹಂಕಾರದಿಂದ ಯಜ್ಞ ಮಾಡ್ತಾ ಇದ್ದ ಆ ಯಜ್ಞ ಮಂಟಪವನ್ನೆಲ್ಲ ಅಶುದ್ಧಿ ಮಾಡಿ ಹಾಕಿದರು. ಮಾಡಿ ಹಾಕಿದಾಗ ಇಲ್ಲಿ ಏನು ನಡೀತು ಅಂತಂದರೆ, ಈ ಯಜ್ಞ ಆಗುವ ಸಂದರ್ಭದೊಳಗೆ ಈ ಮಧ್ಯದಲ್ಲಿ ಭೃಗುಮುನಿ ರುದ್ರದೇವರಿಗೆ ಅವಮಾನ ಮಾಡಬೇಕಾದ್ರೆ ನಗ್ತಾ ಇದ್ನಂತೆ. ಅಂದರೆ ಹಿಂದೆ ಬೈಯೋ ಕಾಲಕ್ಕೆ ದಕ್ಷ ಪ್ರಜಾಪತಿ ಬೈತಾನಲ್ಲ ಮೊದಲನೇ ಆಗದ ಸಂದರ್ಭದಲ್ಲಿ ಗಡ್ಡ ನೀವ್ಕೊಂಡು ನಗ್ತಿದ್ದಂತೆ, ಆಗಬೇಕು ರುದ್ರದೇವರಿಗೆ ಅಂತ. ಯಾಕೆಂದರೆ ಆತಗೆ ಅವರಿಗೆ ಸ್ವಲ್ಪ ಕೈಲಾಸ ಪರ್ವತಕ್ಕೆ ಹೋದಾಗ ಆಗಿದ ಘಟನೆ ಮನಸ್ಸಲ್ಲಿ ಉಳಿದು ಬಿಟ್ಟಿತ್ತು. ಹೆಂಗಾದ್ರೂ ಮಾಡಿ ತ್ರಿಶೂಲ ತೊಗೊಂಡು ಚುಚ್ಚಲಿಕ್ಕೆ ಹೋಗಿದ್ದು ರುದ್ರದೇವರಲ್ಲಿ. ಅದಕ್ಕೋಸ್ಕರ ಇವನಿಗೆ ಅವಮಾನವಾಗ್ತಾ ಇದ್ದ ರುದ್ರದೇವರಿಗೆ ಅಂತ ಗಡ್ಡ ನೀವ್ಕೊಂಡು ನಗ್ತಾ ಇದ್ದರೆ, ಒಬ್ಬ ಮಣಿಮಂತ ಅಂತ ಪ್ರಮಥಗಣದವನು ತೊಗೊಂಡು ಹೋಗಿ ಭೃಗುಮುನಿಯನ್ನು ಕಟ್ಟಿ ಹಾಕಿ ವೀರಭದ್ರನ ಕಡ್ಕೊಂಡು ಬಂದರೆ ಒಂದೇ ಕೈಯಲ್ಲಿ ಎಳೆದ್ಬಿಟ್ನಂತೆ ವೀರಭದ್ರ. ಗಡ್ಡ ಇಡೀ ಉದ್ದ ಬೆಳೆದಿದ್ದ ಗಡ್ಡ ಎಲ್ಲ ಕೈಯಾಗಿ ಬಂದ್ಬಿಡ್ತಂತೆ. ಗಡ್ಡನೇ ಕಿತ್ತಿ ಹಾಕಿಬಿಟ್ರು ಭೃಗುಮುನಿದು. ಆಮೇಲೆ ಉಳಿದವರೆಲ್ಲ ನಗ್ತಾ ಇದ್ರಂತೆ. ಆ ಪ್ರಮಥಗಣಗಳ ಆರ್ಭಟವನ್ನು ಮಾಡೋ ಕಾಲಕ್ಕೆ ಬೇರೆ ಬೇರೆ ಒಂದಿಷ್ಟು ದೇವತೆಗಳು ನಗ್ತಾ ಇದ್ದರೆ, ಅದರಲ್ಲಿ ಈ ಶಿವನ ಬಗ್ಗೆ ಹಾಸ್ಯ ಮಾಡ್ತಾ ಇದ್ದ ಒಬ್ಬ ಪೂಷ, ತ್ವಷ್ಟೃ ಅಂತೆಲ್ಲ ಇವರಿದ್ದರು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ತ್ವಷ್ಟೃ ಪ್ರಜಾಪತಿಯ ತ್ವಷ್ಟೃವಿನ ಕಣ್ಣನ್ನು ಕಿತ್ತಿ ಹಾಕಿಬಿಡ್ತಾರೆ. ಆಮೇಲೆ ಪೂಷ ಅಂತಿರ್ತಾನೆ, ಅವನು ನಗ್ತಾ ಇರ್ತಾನೆ ರುದ್ರದೇವರಿಗೆ ಅವಮಾನ ಮಾಡೋ ಕಾಲಕ್ಕೆ. ಅವನು ನಕ್ಕಿದ್ದಕ್ಕೆ ಅವನ ಹಲ್ಲನ್ನು ಮುರಿದು ಹಾಕ್ತಾರೆ. ಹೀಗೆ ಕಣ್ಣು ಕಿತ್ತಿ ಹಾಕಿದ್ದು, ಹಲ್ಲು ಮುರಿದು ಹಾಕಿದ್ದು, ಭೃಗುಮುನಿಗಳ ಗಡ್ಡವನ್ನು ಕಿತ್ತು ಹಾಕಿದ್ದು, ಹೀಗೆ ಏನೇನೇನೇನೋ ಆಗಿ ಹೋಗ್ತದೆ. ಅಂತ ಮಂಗಳಕರವಾದ ಯಜ್ಞ ಅಮಂಗಳವಾಗಿ ಪರ್ಯವಸಾನ ಆಗಿಬಿಡ್ತದೆ. ಆಮೇಲೆ ಕೊನೆಗೆ ದಕ್ಷ ಪ್ರಜಾಪತಿಯನ್ನು ತಗೊಂಡು ಹೋಗಿ ಕತ್ತರಿಸಿ ಹಾಕೋಣ ಅಂತ ಅವನನ್ನು ಮರಗಿಸಿ ಖಡ್ಗ ತಗೊಂಡು ಹೊಡಿತಾ ಇದ್ದಾನೆ ವೀರಭದ್ರ. ತಲೆನೇ ಕತ್ತರಿಸ್ತಾ ಇಲ್ಲ. ಯಾಕೆ ತಲೆ ಕತ್ತರಿಸಲಿಲ್ಲ ಅಂದರೆ, ಅದಕ್ಕೆ ಆಚಾರ್ಯರು ಹೇಳ್ತಾರೆ ಭಾಗವತ ತಾತ್ಪರ್ಯದೊಳಗೆ, ಒಂದು ವೈಷ್ಣವ ಯಾಗ ಅಂತ ದೊಡ್ಡ ಯಾಗ, ಆ ಯಾಗ ನಿಲ್ಬಾರದು ಅಂತಂದರೆ ಪರಮಾತ್ಮನ ಹೆಸರನ್ನು ಹೇಳ್ಕೊಂಡು ಸಂಕಲ್ಪ ಮಾಡಿದಾಗ ಯಾವುದೇ ಥರದ ವಿಘ್ನ ಆಗಲ್ಲ ಅಂತ ಒಂದು ನಿಯಮ. ಅದಕ್ಕೋಸ್ಕರ ಈ ದಕ್ಷ ಈ ಸಂಕಲ್ಪವನ್ನು ಮಾಡ್ಕೊಂಡು ಯಜ್ಞ ಮಾಡ್ತಾ ಇದ್ದ. ಆದರೆ ಇಂಥ ಅಮಂಗಳಕರವಾದ ಯಜ್ಞ ಮಾಡ್ತಾನೆ ಅಂತ ಭಗವಂತ ತನ್ನ ಸನ್ನಿಧಾನವನ್ನು ಅಲ್ಲಿ ಇಟ್ಟೇ ಇದ್ದಿಲ್ಲ ಅಂತ. ವೈಷ್ಣವೋತ್ತಮರಿಗೆ ದ್ರೋಹ ಆಗ್ತದೆ, ಅವಮಾನ ಆಗ್ತದೆ ಅಂದರೆ ಪರಮಾತ್ಮ ಯಾಕೆ ತನ್ನ ಸನ್ನಿಧಾನ ಇಡ್ತಾನೆ ಆ ಜಾಗದೊಳಗೆ? ಅದಕ್ಕೋಸ್ಕರ ತನ್ನ ಸನ್ನಿಧಾನ ಇದ್ದಿಲ್ಲ. ಆದರೆ ಇದು ವೈಷ್ಣವ ಯಾಗ, ಹಾಗಾಗಿ ಅವನಿಗೆ ಮರಣವೇ ಬರಲಿಲ್ಲ. ವೀರಭದ್ರ ಮೂಲ ರೂಪದ ರುದ್ರದೇವರ ಸ್ಮರಣೆ ಮಾಡ್ಕೊಳ್ತಾನೆ. ರುದ್ರದೇವರು ಬಂದು ತಾವು ಸನ್ನಿಹಿತರಾಗಿ, ಇದು ವೈಷ್ಣವ ಯಾಗ ಆದರೂ ಕೂಡ ಇಂಥ ದಕ್ಷ ಪ್ರಜಾಪತಿ ಅಹಂಕಾರ ತೋರಿಸೋದಕ್ಕೆ ಅವನನ್ನು ಕೂಡ ವೈಷ್ಣವ ಯಾಗ ಅನ್ನುವ ಒಂದು ಯಜ್ಞದಲ್ಲಿ ಬಲಿಪಶುವಾಗಿ ಬಲಿ ಕೊಡ್ತಾ ಇದ್ದೀನಿ ಅಂತ ಚಿಂತನೆ ಮಾಡಿದ ಕೂಡಲೇ ತಲೆ ಕತ್ತರಿಸಿ ಹೋಯ್ತಂತೆ. ತಲೆ ಕತ್ತರಿಸಿ ಹೋಯಿತು. ಗತ ರುಂಡನಾದ, ಹೋಗಿದ ಕೂಡಲೇ ಕೇವಲ ಮುಂಡ ಮಾತ್ರ ಉಳಿದಿದೆ. ಎಲ್ಲ ದೇವತೆಗಳು ಗಾಬರಿ ಆದರು. ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರು ಬಂದು ರುದ್ರದೇವರನ್ನು ಉಪಶಮನ ಮಾಡ್ತಾರೆ. ರುದ್ರದೇವರು ಗೌರವ ತೋರಿಸ್ತಾರೆ ಬ್ರಹ್ಮದೇವರು ಬಂದಾಗ, ತಂದೆ ಬಂದಿದ್ದಾರೆ ಅಂತ. ಆವಾಗ ರುದ್ರಾಂತರ್ಗತನಾದ ಸಂಕರ್ಷಣನ ಸ್ತೋತ್ರವನ್ನು ಬ್ರಹ್ಮದೇವರು ಮಾಡ್ತಾರೆ. ನಾನಾ ವಿಧವಾಗಿ ಆ ಸಂಕರ್ಷಣನ ಸ್ತೋತ್ರವನ್ನು ಮಾಡಿ, ದಯವಿಟ್ಟು ಇನ್ನು ನೀನು ಕೋಪ ಮಾಡಲಿಕ್ಕೆ ಹೋಗಬೇಡ, ಈ ಯಜ್ಞ ಸಂದರ್ಭದೊಳಗೆ ದಕ್ಷ ಪ್ರಜಾಪತಿಯ ಸಂಹಾರ ಆಗಿದೆ, ತಲೆಯೂ ಹೊರಟು ಹೋಗಿದೆ, ಅದಕ್ಕೋಸ್ಕರ ಇನ್ನು ನೀನು ಕೋಪ ಮಾಡಿಕೊಂಡಿ ಅಂತಂದರೆ, ತ್ವಮೇವ ಧರ್ಮಾರ್ಥ ದುಘಾಭಿಪತ್ತಯೇ ದಕ್ಷೇಣ ಸೂತ್ರೇಣ ವಿಸರ್ಜಿತಾದ್ವರಃ. ಅಂತಹ ದಕ್ಷ ಪ್ರಜಾಪತಿಯ ಅಧ್ವರ ಎಲ್ಲ ಭಂಗಾಗಿ ಹೋಗಿದೆ. ಇನ್ನು ನೀನು ಕೋಪ ಮಾಡಿಕೊಂಡಿ ಅಂತಂದರೆ ಲೋಕವೆಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ. ಅದಕ್ಕೋಸ್ಕರ ಕೋಪವನ್ನು ಉಪಶಮನ ಮಾಡಿಕೋ ಅಂತ ರುದ್ರಾಂತರ್ಗತನಾದ ಪರಮಾತ್ಮನ ಸ್ತೋತ್ರವನ್ನು ಬ್ರಹ್ಮದೇವರು ಮಾಡ್ತಾರೆ. ಅದಾದ ಮೇಲೆ ರುದ್ರದೇವರು ಉಪಶಮನ ಮಾಡಿಕೊಂಡು ಆ ದಕ್ಷ ಪ್ರಜಾಪತಿಗೆ ಹೋತದ ತಲೆಯನ್ನು ಇಡ್ತಾರೆ. ಹೋತದ ತಲೆಯನ್ನು ತಂದು ಜೋಡಿಸ್ತಾರೆ. ಆಮೇಲೆ ಯಜಮಾನನ ಕಣ್ಣಿಂದ ನೋಡಲಿ ಅಂತ ತ್ವಷ್ಟೃವಿಗೆ ಕಣ್ಣು ಕಿತ್ತಿದ್ರಲ್ಲ, ಆವಾಗ ಯಜಮಾನನ ಯಜ್ಞ ಮಾಡತಕ್ಕಂಥ ಯಜಮಾನನ ಕಣ್ಣೇ ಇವನಿಗೆ ಕಣ್ಣಾಗಲಿ. ಆಮೇಲೆ ಪೂಷನ್ ಅಂತ ಅವನ ಹಲ್ಲು ಉದುರಿಸ್ಬಿಟ್ಟಿದ್ರು. ಅವನನ್ನು ಹಲ್ಲು ಉದುರಿಸಿದ್ದಕ್ಕೆ ಏನು ಮಾಡಿದರು ಅಂತಂದರೆ, ಹೊಸ ಹಲ್ಲಂತೂ ಈಗಾದರೂ ಕೂಡಿಸ್ತಾರೆ ಉದುರಿ ಹೋದರೆ. ಅವಾಗ ಹಳೆದೆಲ್ಲ ಹೊಸ ಹಲ್ಲು ಕೂಡಿಸೋ ಕ್ರಮ ಎಲ್ಲೇ ಮುಂಚೆ ಇದ್ದಿಲ್ಲ. ಅದಕ್ಕೆ ಏನು ಮಾಡಬೇಕು, ಈ ಹಿಟ್ಟನ್ನು ತೊಗೊಂಡು ಕೊಡ್ರಿ ಅಂತ ಹೇಳಿದ್ರಂತ. ಆವಾಗ ಸಾಮಾನ್ಯ ಉಪಕ್ರಮ ಸಂದರ್ಭದೊಳಗೆ ಸತ್ತು ಪ್ರಾಶನ ಅಂತ ಹಿಟ್ಟನ್ನು ತಿನ್ನೋದು ಕ್ರಮ ಇದೆ. ಹಲ್ಲು ಇಲ್ಲದೆ ಇರೋದಕ್ಕೆ ಅವರಿಗೆ ಹಿಟ್ಟನ್ನು ಕೊಡ್ರಿ ಅಂತ ಒಂದೊಂದಕ್ಕೊಂದೊಂದು ಪರಿಹಾರವನ್ನು ಹೇಳಿದ ಮೇಲೆ ದಕ್ಷ ಪ್ರಜಾಪತಿಗೆ, ಆವಾಗ ದಕ್ಷ ಪ್ರಜಾಪತಿ ಹೇಳ್ತಾನೆ, ಭೂಯಾನನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮೈ ಧೃತೋ ಯದಪಿ ಪ್ರಸಹ್ಯ ನ ಬ್ರಹ್ಮ ಬಂಧುಷು ಚ ವಾಂ ಭಗವನ್ನವಜ್ಞಾ ತುಭ್ಯಂ ಹರೇಶ್ಚ ಕುತಯೇವ ಧೃತವ್ರತೇಷು. ಅಲ್ಲಿವರೆಗೂ ಅಹಂಕಾರ ತುಂಬಿತ್ತು ಮನಸ್ಸಲ್ಲಿ. ಯಾವಾಗ ತಲೆ ಉರುಳಿತಲ್ಲ, ಹೊಸ ತಲೆ ಬಂದ ಕೂಡಲೇ ಹೇಳಿದಂತೆ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು,
ನಂಗೆ ತಾವು ದೊಡ್ಡ ಅನುಗ್ರಹವನ್ನು ಮಾಡಿದ್ದೀರಿ. ಅಲ್ಲಿವರೆಗೂ ಏಕವಚನದಲ್ಲಿ ಮಾತಾಡೋನು ಇವಾಗ ಬಹುವಚನಕ್ಕೆ ಬದಲಾಯಿತು. ಪಶ್ಚಾತ್ತಾಪ ಪಟ್ಟ ಮಹಾನುಭಾವ ಅವನು. ಅಂಥದ್ರೊಳಗೆ ಹೇಳೋದು ಮಹಾ ಅನುಗ್ರಹವನ್ನು ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋಮೆ, ದೊಡ್ಡ ಅನುಗ್ರಹವನ್ನು ಮಾಡಿ ನನಗೆ ನೀವು ಸರಿಯಾದ ಬುದ್ಧಿಯನ್ನು ಕಲಿಸಿದ್ದೀರಿ. ಯಾಕೆ ಅಂತಂದರೆ ನೀವೇನಾದರೂ ನನ್ನ ಈ ಕೆಟ್ಟ ಬುದ್ಧಿಗೆ ಶಿಕ್ಷೆ ಕೊಡದೇ ಇದ್ರಿ ಅಂತಂದರೆ, ನಿಜ ಹೇಳಬೇಕು ಅಂದರೆ ಭಗವಂತನ ರುದ್ರದೇವರ ವಿರೋಧ ಮಾಡೋದಲ್ಲ, ಸಾಮಾನ್ಯವಾದ ಬ್ರಾಹ್ಮಣನ ವಿರೋಧವೇ ಕಟ್ಕೊಳ್ಬಾರದು ಅಂತ ಹೇಳ್ತದೆ ಶಾಸ್ತ್ರ. ಬ್ರಹ್ಮಜ್ಞಾನಿಗಳ ವಿರೋಧ ಅವರ ಮನಸ್ಸು ನೋಯಿಸಬಾರದು ಅಂತ. ಸತಾಂ ಸಂತಾಪ ಮುತ್ಪಾದ್ಯ ಶಾಪಂ ದೇಹೀತಿ ನೋವದೇತ್, ಸತಾಂ ಸಂತೋಷ ಮುತ್ಪಾದ್ಯ ವರಂ ದೇಹೀತಿ ನೋವದೇತ್ ಅಂತ. ಅಂಥದ್ರೊಳಗೆ ಯಾರಾದರೂ ಸಜ್ಜನರಿಗೆ ಮನಸ್ಸು ನೋವು ಮಾಡಿದರೆ ಅಯ್ಯೋ ನಮ್ಗೆ ಅವ್ರು ಶಾಪ ಕೊಡ್ತಾರೆ ಏನೋ ಅಂತ ಆಲೋಚನೆ ಮಾಡೋಷ್ಟೇ ಇಲ್ಲ. ಅವ್ರು ನೊಂದುಕೊಂಡ್ರೆ ಅದೇ ಒಂದು ಶಾಪ, ಅವ್ರ ಮನಸ್ಸಿಗೆ ಸಮಾಧಾನ ಆಯಿತು ಅಂದರೆ ಅದೇ ಒಂದು ದೊಡ್ಡ ವರ. ಅಂಥದ್ರೊಳಗೆ ತಾವು ನಿಮ್ಮನ್ನು ಭಾಗವತೋತ್ತಮನ್ನು ದ್ವೇಷ ಮಾಡಿದ್ದಕ್ಕೆ ಸಾಮಾನ್ಯ ಬ್ರಹ್ಮಜ್ಞಾನಿಯನ್ನೇ ದ್ವೇಷ ಮಾಡಬಾರ್ದು, ತಮ್ಮಂಥವ್ರ ಮೇಲೆ ನಾನು ಇಷ್ಟೆಲ್ಲ ಆಗ್ರಹ ತೋರೋದಕ್ಕೆ ನಮ್ಮ ತಲೆ ಉರುಳಿ ಹೋಯಿತು ಅಂಥೇಳಿ ದೊಡ್ಡ ಅನುಗ್ರಹ ಮಾಡಿದಿರಿ ಅಂಥೇಳಿ ಅಹಂಕಾರವನ್ನೆಲ್ಲ ಬಿಡಿಸಿದವರು ತಾವು ಅಂತ ರುದ್ರದೇವರನ್ನು ದಕ್ಷ ಪ್ರಜಾಪತಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಮಹಾನುಭಾವರು ಮಹಾನ್ನಿಂದ ಅವರ ಜನ ಪ್ರಕರಣಂ ಅಂತ ಸಾರೋದ್ಧಾರದೊಳಗೆ ಹೇಳ್ತಾರೆ. ದೊಡ್ಡವರನ್ನು ನಿಂದೆ ಮಾಡಿದರೆ ತಲೆಮಾರುಗಳು ನಿಂತು ಬಿಡ್ತಾವಂತ, ಬೆಳೆಯೋದೇ ಇಲ್ಲ ಅಂತ. ಇವನು ಕೂಡ ಕರ್ಮಭ್ರಷ್ಟನಾಗಿ ಆ ಸಾಧನೆ ಹಾದಿಯಿಂದ ಕೆಳಗೆ ಹಿಡಿದು ಬಿಡ್ತಾನೆ. ಇಂಥ ಪರಿಸ್ಥಿತಿ ಒಳಗೆ ತಲೆಯನ್ನು ತೆಗೆದು ಮತ್ತೆ ಇನ್ನೊಂದು ತಲೆ ಬಂತು, ತಲೆನೇ ಹೊರಟು ಹೋಯಿತು ದೊಡ್ಡವರಿಗೆ ಅವಮಾನ ಮಾಡಿದ್ದಕ್ಕೆ ಅಂತ ದಕ್ಷ ಪ್ರಜಾಪತಿ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಯಾವಾಗ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ ಆವಾಗ ಪರಮಾತ್ಮ ಬಂದಂತೆ. ನಿಜವಾದ ವೈಷ್ಣವ ಯಾಗ ಆವಾಗ ಅಂತ ಕರೆಸ್ಕೊಂಡು, ಅಲ್ಲಿವರೆಗೂ ವೈಷ್ಣವ ಯಾಗ ಅಲ್ಲ. ರುದ್ರದೇವರಲ್ಲಿ ಕ್ಷಮೆ ಕೇಳಿಕೊಂಡು ಇವನ ಅಂತಃಕರಣ ಮತ್ತೆ ಪರಿಶುದ್ಧವಾಯ್ತಲ್ಲ, ಆವಾಗ ಸಾಕ್ಷಾತ್ ಭಗವಂತನೇ ತಥಾ ಅಭೂತ್ ಹರಿಹಿ, ಅಲ್ಲಿ ಪರಮಾತ್ಮನ ಪ್ರಾದುರ್ಭಾವ ಆಯಿತು. ಆವಾಗ ನಾನಾ ವಿಧವಾದ ಸಾಮಗಳನ್ನು ಹೇಳ್ತಾ, ಸಾಮವೇದದ ಮಂತ್ರಗಳನ್ನು ಹೇಳ್ತಾ ಹೇಳ್ತಾ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಎಲ್ಲ ದೇವತೆಗಳು. ಲಕ್ಷ್ಮೀದೇವಿ ಆಕೆಯನ್ನು ಎದೆಯಲ್ಲಿಟ್ಟುಕೊಂಡು ತುಳಸಿ ಮಾಲೆ ಹಾಕೊಂಡು ಬಂದ್ಬಿಟ್ಟಿದ್ದಾನೆ ದೇವರು. ಎಳೆ ತುಳಸಿಯ ವನಮಾಲೆಯು ಕೊರಳೋಳು ಹೊಳೆವ ಪೀತಾಂಬರದಿಂದಲೊಪ್ಪುವ ನಿನ್ನ ಮೂರುತಿಯನೇ ನಿಲ್ಲಿಸೋ ಮಾಧವ, ನಿನ್ನ ಮೂರುತಿಯನೇ ನಿಲ್ಲಿಸೋ. ಲಕ್ಷ್ಮೀದೇವಿಯನ್ನ ಎದೆಯಲ್ಲಿಟ್ಟುಕೊಂಡು ತುಳಸಿಯ ಚಿಗುರಿದ ತುಳಸಿ ಮಾಲೆಯನ್ನು ಹಾಕ್ಕೊಂಡು ಪರಮಾತ್ಮ ತಾನು ಬಂದಿದ್ದಾನೆ ಅಂತ ಹೀಗೆ ಭಗವಂತನ ಭಗವದ್ಭಕ್ತರ ವಿರೋಧವನ್ನು ಮಾಡಿದರೆ ಆ ಯಜ್ಞ ಅಮಂಗಳದಲ್ಲಿ ಪರ್ಯವಸಾನ ಆಗೋಯ್ತು. ಎಲ್ಲೋ ತಲೆ ಉರುಳಿ ಇನ್ನೇನೇನೇನೋ ಆಗೋಯ್ತು. ಅಂಥ ಪರಿಸ್ಥಿತಿ ಒಳಗೆ ಮತ್ತೆ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ತನ್ನ ಅಹಂಕಾರವನ್ನು ಪರಿಹಾರ ಮಾಡಿಕೊಂಡಿದ್ದಕ್ಕೆ ಬ್ರಹ್ಮ ವಿಷ್ಣು ಎಲ್ಲರೂ ಬಂದು ಈ ಯಜ್ಞವನ್ನು ಸಾಂಗವಾಗಿ ಆಗೋ ಥರ ಮಾಡಿದರು ಅಂತ ದಕ್ಷ ಪ್ರಜಾಪತಿಯ ಈ ವಿಷಯವನ್ನು ಹೇಳಿ ಮುಂದೆ ಇದೇ ಸತೀದೇವಿ ಪರ್ವತರಾಜನ ಮಗಳಾಗಿ ತಾನು ಅವತಾರ ಮಾಡ್ತಾಳೆ. ಪಾರ್ವತಿ ಅಂತ ಅವಳಿಗೆ ಹೆಸರು ಬರ್ತದೆ. ಹೆಸರು ಬಂದಾಗ ಅಲ್ಲಿ ಪ್ರಭಾವ ಏನಾಯಿತು ಅಂದರೆ ಇದರಲ್ಲೇ ಮುಂದೆ ಹೇಳ್ತಾರೆ, ದಕ್ಷ ಪ್ರಜಾಪತಿ ರುದ್ರದೇವರಂಥ ಮಹಾನುಭಾವರಿಗೆ ಅವಮಾನ ಮಾಡಿದ್ದಕ್ಕೆ ಈಗ ಬ್ರಾಹ್ಮಣನಾಗಿ ಹುಟ್ಟಿದವನು ಮತ್ತೆ ಇನ್ನೊಂದು ಜನ್ಮ ಕ್ಷತ್ರಿಯನಾಗಿ ಹುಡ್ತಾನೆ. ಮಾರಿಷ ಅಂತ ಆಕೆಯ ಪುತ್ರನಾಗಿ ಹುಟ್ಟತಕ್ಕಂತಹ ಪರಿಸ್ಥಿತಿ ಬರ್ತದೆ. ಮತ್ತೆ ಅಲ್ಲಿ 60 ಜನ ಮಕ್ಕಳು, ಆ ವಂಶ ವಿಸ್ತಾರವನ್ನು ಮುಂದೆ ಹೇಳ್ತಾರೆ. 60 ಜನ ಮಕ್ಕಳು, 60 ಜನರಲ್ಲಿ ಅದರಲ್ಲೇ 27 ಜನರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟ ಅಂತ ಇನ್ನೊಂದು ಜನ್ಮದ ಪುತ್ರರ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ಆ ಪಾರ್ವತಿ ದೇವಿ ಜೊತೆಗೆ ವಿವಾಹವಾದಾಗ ರುದ್ರದೇವರ ತೇಜಸ್ಸನ್ನು ಪಾರ್ವತಿ ಧರಿಸಲಿಲ್ಲ ಅಂತ. ಆವಾಗ ಅದನ್ನು ತಗೊಂಡು ಹೋಗಿ ಆಕಾಶ ಗಂಗೆಯಲ್ಲಿ ಬಿಟ್ಟರೆ ಆ ಗಂಗೆಗೂ ಅದನ್ನು ಪೂರ್ಣವಾಗಿ ಧಾರಣೆ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಹುಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ದೇವರ ತೇಜಸ್ಸನ್ನು ಹಾಕಿದರೆ ಅದರಿಂದನೇ ಷಣ್ಮುಖನ ಸೃಷ್ಟಿಯಾಯಿತು ಅಂತ ರಾಮಾಯಣದಲ್ಲೂ ಬರ್ತದೆ. ವಿಶ್ವಾಮಿತ್ರ ಹೇಳ್ತಾರೆ, ಶ್ರೀಮದ್ ಭಾಗವತದಲ್ಲೂ ಕೂಡ ಪೀತ್ವಾಂತ ರಜರಂ ವನ್ನಿಹಿ ಚಚ್ಛರದ ಶರಕಾನನೆ ಕುಮಾರೋ ಭೂತ್ ತತಸ್ತಸ್ಮೈ ಸ್ತನಂ ಷಟ್ ಕೃತ್ತಿಕಾದದುಹು ಷಡ್ಭಿರ್ಮುಖೈಃ ಸ್ತನಂ ಪೀತ್ವಾ ಸಬಾಲ ಷಣ್ಮುಖ ಅಭವತ್. ಆ ಶರಾಸನದ ಮೇಲೆ ಅಂದರೆ ದರ್ಭೆ ಮೇಲೆ ರುದ್ರದೇವರ ತೇಜಸ್ಸಿನಿಂದ ಹುಟ್ಟಿರ್ತಕ್ಕಂಥವನೇ ಷಣ್ಮುಖ ಅಂತ. ಅದಕ್ಕೆ ಷಣ್ಮುಖನಿಗೆ ಶರವಣ ಅಂತ ಕರೀತಾರೆ ನೋಡ್ರಿ. ತಮಿಳರು ಸ್ವಲ್ಪ ಕರೆಯೋದು ಬಹಳ ಈ ಕ್ರಮ, ಶರವಣ ಅಂತ ಅವರೆಲ್ಲ ಕರೀತಾರೆ. ಯಾಕೆಂದರೆ ಶರದಿಂದ ಹುಟ್ಟಿ ಬಂದವನವನು, ಹಾಗಾಗಿ ಅವನಿಗೆ ಶರವಣ ಅಂತ. ಆ ಕೂಸು ಹುಟ್ಟಿದಾಗ ಹಾಲು ಕುಡಿಸ್ಲಿಕ್ಕೆ ಯಾರೂ ಇದ್ದಿಲ್ವಂತ, ಕ್ಷೀರಪಾನ ಮಾಡಿಸ್ಲಿಕ್ಕೆ. ಓ ಅಂತ ಅಳ್ಳಿಕ್ಕೆ ಶುರು ಮಾಡಿದರೆ ಆವಾಗ
ನಕ್ಷತ್ರ ದೇವತೆಗಳು 6 ಜನ ಬಂದು ತಾವು ಕ್ಷೀರಪಾನ ಮಾಡಿಸಿದ್ರು ಆ ಮಗುವಿಗೆ ಅಂತ. ಅದಕ್ಕೋಸ್ಕರ ಅವನಿಗೆ 6 ಮುಖಗಳಿಂದ ಕ್ಷೀರಪಾನ ಮಾಡಿ ಬೆಳೆದ ಮಗು. ಹಾಗಾಗಿ ಷಣ್ಮುಖ ಕಾರ್ತಿಕೇಯ, ಕೃತಿಕಾದೆ ನಕ್ಷತ್ರ ದೇವತೆಗಳು ಅವನನ್ನು ಬೆಳೆಸಿದ್ದಕ್ಕೆ ಕಾರ್ತಿಕೇಯ ಅಂತ ಈ ಥರದ ಹೆಸರು ಬಂತು ಅಂತ ಭಾಗವತ ಆ ಕುಮಾರನ ಪ್ರಸಂಗವನ್ನು ನಿರೂಪಣೆ ಮಾಡುತ್ತದೆ. ಹೀಗೆ ಆ ರುದ್ರದೇವರ ಮಹತ್ವ, ರುದ್ರದೇವರ ಕಾರಣ್ಯವನ್ನು ನಿರೂಪಣೆ ಮಾಡತಕ್ಕಂಥದ್ದು. ಪ್ರಮಥಗಣಗಳ ಜೊತೆಗೆ ಬಂದು ವೀರಭದ್ರ ಎಲ್ಲವನ್ನ ಚೆಲ್ಲಾಪಿಲಿ ಮಾಡಿದಾಗ, ತಲೆ ಉರುಳಿ ಹೋದಾಗ, ಅದಕ್ಕೆ ಮನುಷ್ಯರಿಗೆ ಇದೊಂದು ಪಾಠ, ತಲೆ ಉರುಳೋವರೆಗೂ ಕಾಯಬಾರ್ದಂತೆ. ತಲೆ ಉರುಳಿತು ಅಂದರೆ ದಕ್ಷ ಪ್ರಜಾಪತಿಗೆ ಬಂದಾಗ ಇನ್ನೊಂದು ಸಾಧನ ಶರೀರ ಮನುಷ್ಯರಿಗೆ ಬರ್ತದೆ ಅಂತ ಇಲ್ವೇ ಇಲ್ಲ. ಈ ಜನ್ಮ ಬಂದಿದೆ, ಜನ್ಮ ಬಂದಾಗ ಗಾಳಿ ಬಂದಾಗ ತೂರಿಕೊಳ್ಳಿರುವಂಥದ್ದು ಹಾಗೆ ಬಂದಾಗ್ಲೇನೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಿಲ್ಲ ಅಂತಂದ್ರೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವೂ ಅಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಕುತಿಯ ನೇತು ಮೋದವನೆ ಕೊಡೋ ಸತತ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ. ಅಪಮೃತ್ಯು ಅಂದ್ರೆ ಯಾವುದು ಅಂದ್ರೆ ಭಗವಂತನ ವಿಸ್ಮರಣೆ ಅಪಮೃತ್ಯು ಅಂತ. ವಿಪದ್ ವಿಸ್ಮರಣಂ ವಿಷ್ಣೋಹೋ ಅಂತ ದೇವರ ಮರೆವೇ ಜೀವರಿಗೆ ಅದೇ ಒಂದು ದೊಡ್ಡ ಅಪಮೃತ್ಯು ಇದ್ದಾಗ, ಇಂಥ ಅಪಮೃತ್ಯುವನ್ನ ಯಾವುದೇ ಕಾಲಕ್ಕೂ ಕೊಡಬೇಡ. ನೀನು ಕೊಟ್ಟ ದೇಹ ಇದು ಸಾಧನ ಶರೀರ ಅಂತ. ಅದಕ್ಕೆ ದೇವರನ್ನ ಗಟ್ಟಿಯಾಗಿ ನಂಬಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತದೆ ಅಂತಂದ್ರೆ, ದೇವರನ್ನು ನಂಬದೇ ಇದ್ದಾಗ ಕುಸಿದು ಹೋಗ್ತಿರ್ತದೆ ಜೀವನ. ವ್ಯಾಸರಾಯ ಮಠದೊಳಗೆ ವಿದ್ಯಾಪ್ರಸನ್ನ ತೀರ್ಥರು ಅಂತಿದ್ರು ಮಹಾನುಭಾವರು. ಅವರೊಂದು ಪದ್ಯ ರಚನೆ ಮಾಡಿದ್ದಾರೆ ದೇವರ ದಯೆಯ ಮೇಲೆ. ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂತ ಹೇಳೋ ಕಾಲಕ್ಕೆ ಅವ್ರು ಹೇಳೋದೇನು ಅಂದ್ರೆ, ಕೆಸರಿನಲ್ಲಿ ಕಂಬದಂತಿದ್ದ ಎನ್ನಯ ಸ್ಥಿತಿಯು ಕುಸಿಯಲಿಲ್ಲವೋ ದೇವಾ ಶಶಿಕುಲ ಪ್ರಸನ್ನ. ಹೊಸದಾದ ಚೈತನ್ಯ ಎನಗೆ ವಿಕಸಿತವಾಯ್ತು, ಉಸಿರಿರುವ ತನಕ ನಾ ಮರೆಯುವುದಿಲ್ಲವೋ ನಿನ್ನ. ಒಂದು ಪ್ರಾರ್ಥಿಸಲು 101 ಕೊಟ್ಟೆಯೋ ತಂದೆ ನಿನ್ನಯ ಕರುಣಾ ಎಂದೆಂದಿಗೂ ಇರಲಿ. ಇಂದು ನೀನಿತ್ತ 101 ನಿನ್ನ ಪಾದ ಕರ್ಪಿಸುವೆ, ನಿನ್ನ ಸೇವೆಗೆಂದೆನುತಾ ಒಂದು ಪ್ರಾರ್ಥಿಸಲು. ಕೆಸರಿನಲ್ಲಿ ಕಂಬದಂತಿದ್ದ ಎನ್ನಯ ಸ್ಥಿತಿಯು ನಿನ್ನ ದಯೆ ಆದ್ಮೇಲೆ ಕುಸಿಲಿಲ್ಲ ಅಂತ ಹೇಳ್ತಾರೆ. ದೇವರ ದಯೆ ಅನ್ನೋದು ಅಷ್ಟು ಬದಲಾಯಿಸಿಬಿಡುತ್ತದೆ. ಅಂಥದ್ರೊಳಗೆ ಭಗವಂತನನ್ನ, ಭಗವದ್ ಭಕ್ತರನ್ನ ದೃಢವಾಗಿ ನಂಬಿಕೊಂಡ್ರೆ ತಲೆ ಉರುಳಿ ಹೋಗೋದಲ್ಲ. ಈ ಜನ್ಮದಲ್ಲೇ ಪರಮಾತ್ಮ ಇದೇ ತಲೆಯನ್ನು ನೆಟ್ಟಿಗೆ ಇಟ್ಟು ತನ್ನ ಸೇವೆಯನ್ನು ಮಾಡಿಸಿಕೊಳ್ತಾನೆ. ಅಂಥ ಭಾಗವತೋತ್ತಮರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನುವ ಸಂದೇಶವನ್ನ ಹೇಳ್ತದೆ. ಒಂದು ಪ್ರಸಂಗ ಹೇಳ್ತೇನೆ. ರುದ್ರದೇವರ ಭಕ್ತ ಕಾರುಣ್ಯ ಎಷ್ಟು ದೊಡ್ಡದು ಅಂತಂದ್ರೆ, ಅವರ ಭಕ್ತರು ಹೇಗಿರ್ತಾರೆ ಅಂತ ಅನ್ಲಿಕ್ಕೆ, ಶ್ರೀರಂಗ ಕ್ಷೇತ್ರ ನಾವೆಲ್ಲ ನೋಡಿದ್ದೀವಿ. ಬಹುತೇಕ ತಮಿಳುನಾಡಿನ ರಂಗನಾಥನ ದರ್ಶನ ಮಾಡಿದ್ದೀವಿ. ಶ್ಯಾಮಸುಂದರದಾಸರು ಸ್ತೋತ್ರ ಮಾಡೋ ಕಾಲಕ್ಕಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಗಚಾಪ ವಂದಿತ ಭೂಸುರ ಕರಪೂಜಿತ ಅಂತ ಕಾಯೋ ಕಾವೇರಿ ರಂಗದೊಳಗೆ ರಂಗನಾಥನ ಸ್ತೋತ್ರ ಮಾಡ್ತಾರೆ. ನಗಚಾಪ ವಂದಿತ ಅಂತ ಕರೆದಿದ್ದಾರೆ. ಯಾಕೆ ಆ ಮಾತನ್ನು ಬಳಸ್ತಾರೆ? ಆ ಬಳಸಿರೋದ್ರಲ್ಲೂ ಒಂದು ಔಚಿತ್ಯ ಇದೆ ಅಂತ ಹೇಳ್ತಾರೆ. ಏನಂದ್ರೆ, ಶ್ರೀರಂಗದೊಳಗೆ ರಂಗನಾಥನ ಸುತ್ತ 7 ಪ್ರಾಕಾರಗಳಿದ್ದಾವೆ. 7 ಪ್ರಾಕಾರಗಳನ್ನು ದಾಟ್ಕೊಂಡು ಹೋಗ್ಬೇಕು. ಅದೇ ಥರನೇ ಅಲ್ಲೊಂದು ರುದ್ರದೇವರ ಸನ್ನಿಧಾನ ಇದೇ ಶ್ರೀರಂಗದಲ್ಲೇ ಇದೆ. ಅದನ್ನ ತಿರುವಾನೈ ಕೋವಿಲ್ ಅಂತ ಕರೀತಾರೆ. ಅಲ್ಲಿ 5 ಪ್ರಾಕಾರಗಳು. ಇಲ್ಲಿ 7 ಪ್ರಾಕಾರೋತ್ಸವ ಹೇಗಾಗ್ತದೋ ಅಲ್ಲಿ ಈಶ್ವರನಿಗೆ 5 ಪ್ರಾಕಾರೋತ್ಸವ ಅಂತ 5 ಪ್ರಾಕಾರಗಳಲ್ಲಿ ವಿಶೇಷವಾದ ಉತ್ಸವಗಳೆಲ್ಲ ಬಹಳ ಬಹಳ ಜೋರಾಗಿ ಜರುಗ್ತಾವಲ್ಲಿ. ಅಲ್ಲಿ ಯಾಕೆ ರುದ್ರದೇವರು ಬರಲಿಕ್ಕೆ ಕಾರಣವಾಯಿತು ಅಂತಂದ್ರೆ, ಹಿಂದೆ ರಂಗನಾಥ ಬರುವ ಸಂದರ್ಭದೊಳಗೆ ತುಂಬ ವನ ಅಂತ ಕಾಡಿದ್ದ ಪ್ರದೇಶ, ಅದು ಕಾವೇರಿಯ ನಡುದ್ವೀಪ. ಆ ಸಂದರ್ಭದೊಳಗೆ ಒಂದು ಆನೆ ಬಂದು ದಿನ ಪೂಜೆ ಮಾಡಿ ಹೋಗ್ತಿತ್ತಂತೆ. ಆನೆ ಸೊಂಡ್ಲಲ್ಲಿ ನೀರು ತುಂಬ್ಕೊಂಡ್ಬರೋದು, ಕಾವೇರಿ ನೀರು ತುಂಬ್ಕೊಂಡು ಬಂದು ಶಿವಲಿಂಗದ ಮೇಲೆ ಚಂದ ನೀರನ್ನು ಹಾಕಿ ಅಭಿಷೇಕ ಎಲ್ಲ ಮಾಡಿ ಒಂದು ಹೂವನ್ನು ತಗೊಂಡು ಬಂದು ಶಿವಲಿಂಗದ ಮೇಲೆ ಇಟ್ಟೋಗೋದು, ಬಿಲ್ಲುಪತ್ರೆ ಏರಿಸೋಗೋದೆಲ್ಲ ಮಾಡ್ತಿತ್ತಂತೆ. ಮಾಡೋ ಕಾಲಕ್ಕೆ ಒಂದು ಜೇಡಕ್ಕೆ ಸಿಟ್ಟು ಬಂತು. ಯಾಕೆ ಅಂತಂದ್ರೆ, ದಿನ ಬೆಳಗ್ಗೆ ಮೊದಲು ಒಂದು ಜೇಡರ ಹುಳ ಅಲ್ಲಿ ಬಂದು ಈಶ್ವರನಿಗೆ ಪೂಜೆ ಮಾಡ್ಬೇಕು, ಆಮೇಲೆ ಬಂದು ಆನೆ ಪೂಜೆ ಮಾಡ್ತಾ ಇತ್ತಂತೆ. ಆದ್ರೆ ದಿನ ಜೇಡರ ಹುಳ ಏನ್ ಮಾಡೋದಂದ್ರೆ, ಅದಕ್ಕೆ ತಿಳಿದ ಕ್ರಮದಲ್ಲಿ ಪೂಜೆ ಮಾಡಿ ಈಶ್ವರನ ತಲೆ ಮೇಲೆ ಯಾವುದೇ ಎಲೆಗಳು ಅದು ಇದು ಬೀಳಬಾರ್ದು, ಪದಾರ್ಥಗಳು ಬೀಳಬಾರ್ದು ಅಂತ
ಆ ತಲೆ ಮೇಲೆ ಸರಿಯಾಗಿ ಜೇಡ ಒಂದು ಬಲೆಯನ್ನು ಹೆಣೆದು ಅಲ್ಲಿ ರುದ್ರದೇವರದ ಒಂದು ಸೇವೆ, ಏನು ಬಿಡದೇ ಇರೋ ಥರ ಒಂದು ಆಗಲಿ ನಮ್ಮಿಂದ ಸೇವೆ ಅಂತ ಹಾಗೆ ಮಾಡಿ ಹೋಗ್ತಿತ್ತಂತೆ. ಮಾಡಿ ಹೋಗೋ ಕಾಲಕ್ಕೆ ದಿನ ಅದು ಪೂಜೆ ಮಾಡ್ಕೊಂಡು ಹೋಗಬೇಕು. ಅದು ಹೋಗಿ ಎಷ್ಟು ಹೊತ್ತಾದ್ಮೇಲೆ ಆನೆ ಬರಬೇಕು, ಆ ಜೇಡ ಎಲ್ಲ ಬಲೆಯನ್ನೆಲ್ಲ ಹರಿದು ಹಾಕಿ ಅಭಿಷೇಕ ಎಲ್ಲ ಮಾಡಿ ಇದೆಲ್ಲ ಬಿಲ್ಲುಪತ್ರ ಎಲ್ಲ ಏರಿಸಿ ಹೋಗ್ತಾ ಇತ್ತಂತೆ. ಇದು ನೋಡ್ತೀವಿ ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಒಂದು ದಿವಸ ನೋಡಬೇಕು ಅಂತ ಕಾದು ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡು ನೋಡಿದರೆ ಓ ಈ ಆನೆ ಮಾಡ್ತಾ ಇದೆ ಅಂತ ಗೊತ್ತಾಯ್ತು. ಆನೆಗೆ ಬಂದು ಹೇಳ್ತಂತೆ ಜೇಡ, ನೀನೆಲ್ಲ ನಾನು ಕಟ್ಟಿದ್ದೆಲ್ಲ ಬಿಡ್ಲಿಕ್ಕೆ ಹೋಗಬಾರ್ದು, ಬೀಳಿಸ್ಬಾರ್ದು, ರುದ್ರದ ಮೇಲೆ ಏನೂ ಆಗಬಾರ್ದು ಅಂತ ಇಡ್ತಾ ಇದ್ದೀನಿ. ಅದೆಲ್ಲ ಆಗಲ್ಲಪ್ಪ, ನಾನು ಹಿಡಬೇಕು ಅಂದ್ರೆ ನನಗೇನು ಬೇರೆ ಥರ ಕೈಯೇ ಇಲ್ಲ, ಶುಂಡ ಅಂದರೆ ಸೊಂಡಿಲೇ ನನಗೆ ಕೈ ಇದ್ದಾಗೆ, ಅದಕ್ಕೋಸ್ಕರ ನಾನು ದೇವರಿಗೆ ಹೂವನ್ನು ಬಿಲ್ಲುಪತ್ರನ ಏರಿಸಲೇಬೇಕು, ಈ ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ. ಮಾತಿಗೆ ಮಾತು ಬೆಳೀತಂತೆ. ಈ ಸಣ್ಣ ಜೇಡೆಯಲ್ಲಿ ಬೃಹದಾಕಾರದ ಆನೆಯಲ್ಲಿ ಜೋರು ಜಗಳ ಅಂದರೆ ಈ ಹೊಡಿ ಬಡಿ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅವಕ್ಕೆ. ಇದ್ರದ್ದು ಹೇಗಾದರೂ ಮಾಡಿ ಬುದ್ಧಿ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಇದು ಬುದ್ಧಿ ಮಾತನ್ನ ಅಂತ ಅಂದ್ಕೊಂಡು ಮರುದಿವಸ ಇದು ಬರೋ ಕಾಲಕ್ಕೆ ತಿಳಿ ಹೇಳ್ತು. ಅದು ಕೇಳದೇ ಇದ್ದಾಗ ಅದರ ಸೊಂಡಿಲಿನ ಒಳಗೆ ಹೋಗ್ಬಿಡ್ತಂತೆ ಜೇಡ. ಆ ಸೊಂಡಿಲಿನ ರಂಧ್ರದ ಉಸಿರಾಟ ಆಡುವ ಆ ರಂಧ್ರದೊಳಗೆ ಹೋದಾಗ ಅದು ಗಟ್ಟಿಯಾಗಿ ಒಳಗೆ ಎಳ್ಕೊಂಡ್ಬಿಡ್ತು. ಇವ್ ನನಗೇನು ಇದು ಮಾಡ್ತೀಯ ಅಂತ ಅಂದ್ಕೊಂಡು ಆ ಒಳಗೆ ಎಳ್ಕೊಳ್ಳೋ ಪ್ರಭಾವ ಏನಾಯ್ತು, ಉಸಿರಾಟದ ನಾಳೆ ಒಳಗೆ ಹೋಗಿ ಜೇಡ ಕೂತ್ಕೊಂಡ್ಬಿಡ್ತು. ಆನೆಗೆ ಉಸಿರಾಡ್ಲಿಕ್ಕಾಗಲಿಲ್ಲ, ಜೇಡಕ್ಕೆ ಹೊರಗೆ ಬರ್ಲಿಕ್ಕಾಗಲಿಲ್ಲ, ಸತ್ತೇ ಹೋಯ್ತಂತೆ. ಸತ್ತೇ ಹೋದಾಗ ಇದಾಗಿ ಎಷ್ಟೋ ವರ್ಷ ಆಗಿದೆ, ಆನೆಯೂ ಇಲ್ಲ, ಜೇಡವೂ ಇಲ್ಲ, ಪ್ರಾಣ ಬಿಟ್ಟಾಗಿದೆ. ಆಮೇಲೆ ರಾಜಮಹಾರಾಜರ ಕಾಲ ಬಂದಾಗ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಕಟ್ಟಲಿಕ್ಕೆ ಶುರು ಮಾಡಿದ ಮೇಲೆ ಒಬ್ಬ ರಾಜ ಇದ್ದ. ಅವನ ಹೆಸರು ಸೆಂಗಣ್ಣ ಚೋಳ ಅಂತ ಕರೀತಾರೆ ತಮಿಳರು. ಕೆಂಪು ಕಣ್ಣಿನ ಚೋಳ ಮಹಾರಾಜ ಅವನು ಅಂತ. ಯಾಕೆ ಸೆಂಗಣ್ಣ ಚೋಳ ಅಂತ ಅವನಿಗೆ ಕರೀತಾರೆ ಅಂತಂದರೆ, ಅವನ ತಾಯಿ ಇವನು ಗರ್ಭದಲ್ಲಿದ್ದಾಗ ಒಬ್ಬ ಜ್ಯೋತಿಷಿಗಳ ಹತ್ರ ಕೇಳಿದ್ಲಂತೆ, ನನಗಿನ್ನೂ ಮಗುವನ್ನು ಹಡಿತೀನಿ, ಪುತ್ರ ಪ್ರಸವ ಆಗ್ತದೆ, ಹುಟ್ಟೋ ಮಗ ಹೇಗಿರ್ತಾನೆ ಅಂತ ನೋಡಿದಾಗ ಅವ್ರು ಹೇಳಿದ್ರಂತೆ, ನೋಡವಾ ನಿನ್ನ ಮಗ ಹುಟ್ಟೋ ಸಮಯ ಸಂದರ್ಭ ಎಲ್ಲ ನಾವು ನೋಡಿದ್ವಿ ಅಂತಂದರೆ ಈತ ಯಾರೋ ಒಬ್ಬ ಸಾಮಾನ್ಯವಾದ ಪಾಳೆಗಾರ ಇದ್ದ ಹಾಗೆ ಬದುಕಿ ಹೋಗ್ತಾನೆ. ಹಾಗಾದರೆ ಚೋಳ ರಾಜ್ಯಕ್ಕೆ ರಾಜ ಆಗಲ್ವಾ ಇವನು? ಇಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಮುಹೂರ್ತ ಹೀಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ತಡ ಮಾಡಿಕೊಂಡು ಹಡಿದ್ರೆ ಆವಾಗ ಇವನಿಗೆ ಒಳ್ಳೆ ರಾಜಯೋಗ ಸಿಗುತ್ತೆ ಅಂತ ಅವ್ರು ಹೇಳಿದ ಕೂಡಲೇ ಆಕೆಗೆ ತಲೆಯಲ್ಲಿರ್ತದೆ, ಪ್ರಸವದ ದಿನ ಬಂದಾಗ ಯಾವ ಮುಹೂರ್ತದಲ್ಲಿ ಆ ಮಗು ಹುಟ್ಟಬೇಕಿತ್ತೋ ಈ ಮುಹೂರ್ತದಲ್ಲಿ ಹುಟ್ಟಿದ್ರೆ ಸಾಮಾನ್ಯವಾದ ಪದವಿ ಬರ್ತದೆ, ಇವನಿಗೆ ಚಕ್ರವರ್ತಿ ಪದವಿ ಬರಬೇಕು, ಚೋಳ ದೇಶದ ರಾಜ ಆಗಬೇಕು ಇವನು ಅಂತ ಅಂದ್ಕೊಂಡು ಆ ತಾಯಿ ಏನು ಮಾಡಿದ್ಲಂತೆ, ತನ್ನ ದಾಸಿಯರಿಗೆ ಹೇಳಿ ಯಾವಾಗ ಪ್ರಸವ ಆಗಬೇಕಲ್ಲ ಆ ಸಮಯ ಅದನ್ನು ಮೀರಿ ಇನ್ನು ಸ್ವಲ್ಪ ಹೊತ್ತು ಶುಭ ಗಳಿಗೆಯಲ್ಲಿ ಪ್ರಸವಿಸಬೇಕು ಅಂತ ಅಂದ್ಕೊಂಡು ಅವ್ರಿಗೆ ಹೇಳಿಕೊಂಡು ತನ್ನ ಕಾಲನ್ನು ನೇತು ಹಾಕಿ ಕಟ್ಟಿ ಹಾಕಿಬಿಡ್ರಿ ಅಂತಂದ್ಲಂತೆ. ಆ ಗರ್ಭದಿಂದ ಮಗು ಎಲ್ಲಿ ಹೊರಗೆ ಬರ್ತದೆ ಅಂತ ಉಲ್ಟಾ ಹಾಕಿ ಮ್ಯಾಲ ಜಂತಿ ಕಟ್ಟಿ ಇಳಿಬಿಟ್ಬಿಟ್ರು ಆ ದೇಹವನ್ನು. ಎಷ್ಟು ಪ್ರಸವ ವೇದನೆ ಆಗ್ತದೆ, ತಡ್ಕೊಳ್ತಾಳೆ. ಆದರೆ ಯಾವಾಗ ಶುಭ ಮುಹೂರ್ತ ಅಂತ ಜ್ಯೋತಿಷಿಗಳು ಹೇಳ್ತಾಳೆ, ನೆನಪಿಟ್ಕೊಂಡಿರ್ತಾಳೆ. ಇವಾಗ ಬಿಚ್ಚರೆ ಅಂತ ಹೇಳ್ತಾಳೆ, ಆವಾಗ ಆ ಕೂಸು ಪ್ರಸವ ಆಗ್ತದೆ, ಮಗು ಹುಡ್ತದೆ, ತಾಯಿ ಹೋಗಿಬಿಡ್ತಾಳೆ. ಯಾಕೆಂದ್ರೆ ಆ ನೋವು ತಡೆದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ಪ್ರಸವದ ನೋವು. ಆದರೆ ಈ ಕೂಸು ಹುಟ್ಟಿದಾಗ ಹೇಗಿತ್ತು ಅಂತಂದರೆ ಕಣ್ಣೆಲ್ಲ ಕೆಂಪಗಾಗಿತ್ತಂತೆ. ಯಾಕೆಂದ್ರೆ ಮಗು ಹುಟ್ಟೋ ಸಂದರ್ಭದೊಳಗೆ ತಾಯಿ ಗರ್ಭ ಕಂಠವನ್ನು ಸ್ತಬ್ಧ ಮಾಡಿಬಿಟ್ಟಿದ್ಲಲ್ಲ, ಅದ್ರ ಪ್ರಭಾವ ಕಣ್ಣೆಲ್ಲ ಕೆಂಪಗಾಗಿಬಿಟ್ಟಿತ್ತಂತ ಆ ಮಗುದು. ಮುಂದೆ ಬೆಳಿತಾನೆ ಅವನಿಗೆ ಅದೇ ಹಿರಿಯರ ಮಾತಿನಂತೆ ಚಕ್ರವರ್ತಿ ಪದವಿ ಸಿಗ್ತದೆ. ಅವನಿಗೆ ಆವಾಗ ಹೆಸರು ಕೆಂಪು ಕಣ್ಣಿನ ಚೋಳ ಅಂತ ಮಂದಿ ಎಲ್ಲ ಕರಿತಾ ಇದ್ರಂತ, ಕಣ್ಣೆಲ್ಲ ಕೆಂಪಿತ್ತು ಅಂತ. ಅವನು ಈ ದೇವಸ್ಥಾನ ಕಟ್ಟಿಸಿದ್ದು, ರುದ್ರದೇವರ ದೇವಸ್ಥಾನ. ಅವನಿಗೆ ಜಂಬುಕೇಶ್ವರ ಅಂತ ಹೆಸರು ರುದ್ರದೇವರಿಗೆ. ಯಾಕೆ ಜಂಬುಕೇಶ್ವರ ಅಂದರೆ ಈ ಆನೆ ಜೇಡ ಪೂಜೆ ಮಾಡೋ ಕಾಲಕ್ಕೆ ರುದ್ರದೇವರು ಆ ನೇರಳೆ ಮರದ ಕೆಳಗೆ ಉದ್ಭವ ಆಗಿ ಪಾರ್ವತಿ ದೇವಿಗೆ ದರ್ಶನ ಕೊಟ್ಟ ಸ್ಥಳ ಅದು. ಅದಕ್ಕೋಸ್ಕರ ಜಂಬೂ ಮರದ ಕೆಳಗೆ, ನೇರಳೆ ಮರದ ಕೆಳಗೆ ದರ್ಶನ ಕೊಟ್ಟಿದ್ದಕ್ಕೆ ಜಂಬುಕೇಶ್ವರ ಅಂತ ರುದ್ರದೇವರಿಗೆ ಹೆಸರು. ಎಲ್ಲ ದೇವಸ್ಥಾನ ಆತ ಆ ಥರದ ಒಂದು 27-28 ಬೇರೆ ಬೇರೆ ಶಿವನ ದೇವಸ್ಥಾನ ಕಟ್ಟಿಸ್ತಾನೆ. ವಿಶೇಷ ಏನು ಅಂದರೆ ಯಾವ ದೇವಸ್ಥಾನ ಕಟ್ಟಿಸಿದ್ರು ಕೂಡ ದೇವಸ್ಥಾನ ಬಹಳ ದೊಡ್ಡದು ಅಂದರೆ ಬಹಳ ದೊಡ್ಡದು. ಆದರೆ ಗರ್ಭಗುಡಿಗೆ ಹೋಗಬೇಕಾದ್ರೆ ಮಾತ್ರ ಸಣ್ಣ ದ್ವಾರವನ್ನಿಟ್ಟು ಸಣ್ಣ ಕಿಂಡಿ ಥರ ಅದನ್ನು ಒಬ್ಬರು ಅಥವಾ ಇಬ್ಬರು ನಿಧಾನಕ್ಕೆ ತಲೆ ಬಗ್ಸ್ಕೊಂಡು ಒಳಗೆ ಹೋಗೋ ಥರ ಇಟ್ಬಿಟ್ಟಿರ್ತಾನೆ. ಬಹಳ ಅಗಲವೂ ಇಲ್ಲ, ಒಂದು ಇಷ್ಟ ಅಗಲದ ದ್ವಾರ, ಅತ್ಯಂತ ಕಡಿಮೆ ಎತ್ತರದ ಒಂದು ಗರ್ಭಗೃಹದ ಪ್ರವೇಶದ ಹಾದಿ ಇಟ್ಬಿಟ್ಟಿರ್ತಾನೆ. ಎಲ್ಲರೂ ಕೇಳಿದ್ರಂತೆ, ಯಾಕೆ ಹಿಂಗಿಟ್ಟಿ ಮಹಾರಾಜ? ದೇವಸ್ಥಾನ ಕಟ್ಟಿಸಿದ್ ನೋಡಿದ್ರೆ ಬಹಳ ಬೃಹದಾಕಾರ ದೇವಸ್ಥಾನ, ಅದರ ಗರ್ಭಗುಡಿ ಒಳಗೆ ಅರ್ಚಕರು ಪ್ರವೇಶ ಮಾಡೋ ಪ್ರವೇಶ ದ್ವಾರ ಮಾತ್ರ ಯಾಕೆ ಸಣ್ಣದು ಅಂತ ಅವರೆಲ್ಲ ಕೇಳಿದ್ದಕ್ಕೆ ಆ ಮಹಾರಾಜ ಈ ಆನೆ ಕಥೆ ಹೇಳ್ತಾನಂತೆ. ಈ ಆನೆ ಕಥೆಯನ್ನೆಲ್ಲ ಹೇಳಿ ಆವಾಗ ಆನೆ ಎಲ್ಲ ಬಂದು ಜೇಡದ ಬಲೆಯನ್ನೆಲ್ಲ ನಾಶ ಮಾಡ್ತಾ ಇತ್ತು. ಇವಾಗ ಅಂಥ ಆನೆ ಒಳಗೆ ಹೋಗಬಾರ್ದು ಅಂತ ಕಟ್ಟಿಸಿದ್ದೀನಿ. ನಿನಗೇನು ಸಮಸ್ಯೆ ಆಯಿತು? ಆನೆ ಒಳಗೆ ಹೋಗಬಾರ್ದು ನೀನು ಯಾಕೆ ಕಟ್ಟಿಸ್ತಾ ಇದ್ದೆ ಅಂದರೆ ರಾಜ ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಆ ಜೇಡವಾಗಿದ್ದವು ನಾನೇ ಅಂತ ಹೇಳ್ತಾನವನು. ಹಿಂದಿನ ಜನ್ಮದಲ್ಲಿ ನಾನೇ ಜೇಡವಾಗಿದ್ದೆ, ನಾನು ಮಾಡಿದ್ದನ್ನು ಆನೆ ಕಿತ್ತಿ ಹಾಕ್ತಿತ್ತು, ಅದಕ್ಕೋಸ್ಕರ ಜನ್ಮಾಂತರದ ಸ್ಮರಣೆ ನನಗಿದೆ. ಮತ್ತೆ ಒಳಗೆ ಬಂದರೆ ಮಾಡಿದ ಪೂಜೆಯನ್ನು ಎಲ್ಲಿ ಆನೆ ಹಾಳು ಮಾಡುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ಕಟ್ಸಿದ್ದೀನಿ ಅಂತ. ಆಮೇಲೆ ಶಿವಪುರಾಣದಲ್ಲಿ ನೋಡಿದಾಗ ಯಾರು ಈ ಥರದ್ದೆಲ್ಲ
ಇಂಥ ಜನ್ಮ ಬಂದರೂ ಶಿವನ ಸೇವೆ ಮಾಡಿದಾರಲ್ಲ ಯಾರು ಅಂತ ನೋಡಿದ್ರೆ ಅವೆರಡು ಭೂತಗಣಗಳಂತವು. ಭೂತಗಣಗಳಲ್ಲಿದ್ದ ಎರಡು ಶಿವನ ಸೇವಕರೇ ಭೂಮಿಯಲ್ಲಿ ಬಂದಾಗ ಆನೆ ಜೇಡವಾಯಿತು. ಆಮೇಲೆ ರುದ್ರದೇವರ ಸೇವೆಯನ್ನು ಮಾಡಿದ್ದಕ್ಕೆ ದೊಡ್ಡ ಚೋಳಮಂಡಲದ ರಾಜನಾಗ್ತಕ್ಕಂತಹ ದೊಡ್ಡ ಆ ಸುಯೋಗ ಸಿಕ್ತು ಅಂತ. ಹೀಗೆ ರುದ್ರದೇವರ ಭಕ್ತರಾದವರಿಗೆ, ರುದ್ರದೇವರನ್ನ ದೃಢವಾಗಿ ನಂಬಿದವರಿಗೆ ಯಾವುದೇ ಥರದ ಅಮಂಗಳ ಇಲ್ಲ. ಎರಡೇ ಎರಡು ಅಕ್ಷರದ ಶಿವ ಶಿವ ಭವ ಭವ, ಶಿವ ಶಿವೇತಿ 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 ವೈ, ಭವ ಭವೇತಿ 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 ವಾ, ಮೃಡ ಮೃಡೇತಿ 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 ವೈ, ಭಜತಿ ಯಸ್ ಸತತಂ ಪಠತಾಮಿಯಾತ್. ಶಿವ ಶಿವ ಭವ ಭವ ಮೃಡ ಮೃಡ ಅಂತ ರುದ್ರದೇವರ ಸ್ಮರಣೆಯನ್ನು ಮಾಡಿದರೆ ಸಾಕು, ಎಲ್ಲ ಭವರೋಗವನ್ನು ಪರಿಹಾರ ಮಾಡತಕ್ಕಂತಹ ಮಹಾವೈದ್ಯನಾಥೇಶ್ವರ. ಆ ರುದ್ರದೇವರ ಸನ್ನಿಧಾನಗಳನ್ನು ದರ್ಶನ ಮಾಡಲಿಕ್ಕೆ ಹೋಗಬೇಕು. ತಮಿಳುನಾಡು ಅಂತ ಬಂದಾಗ ಹೇಳಿದ್ನಲ್ಲ, ತಮಿಳುನಾಡಲ್ಲಿ ಎರಡು ಥರದ ಕ್ಷೇತ್ರ ಇದ್ದಾವೆ. ಒಂದು ವಿಷ್ಣು ಕ್ಷೇತ್ರಗಳು, ಒಂದು ಶಿವಕ್ಷೇತ್ರಗಳು. ಅದರಲ್ಲಿ ವಿಷ್ಣುವಿನ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರಗಳಿಗೆ ದಿವ್ಯ ದೇಶ ಅಂತ ಕರೀತಾರೆ. 108 ದಿವ್ಯ ದೇಶಗಳು ಅಂತ. ಇದು ವಿಷ್ಣು ಸನ್ನಿಧಾನ ಆಯಿತು ಅಂದರೆ ಈಶ್ವರನ ಸನ್ನಿಧಾನ ಇರತಕ್ಕಂತಹ ಸ್ಥಳ ಇದ್ದಾವೆ. ಅದನ್ನು ಪಾಡಲ್ ಪಟ್ರ ಸ್ಥಳಂ ಅಂತ ಕರೀತಾರೆ ತಮಿಳಲ್ಲಿ. ಅಂದರೆ ಅಲ್ಲಿ ಎಷ್ಟೋ ಜನ ನಾಯನ್ಮಾರರು ಅಂತ ಬರ್ತಾರೆ, ಶಿವಭಕ್ತರು. ಒಂದು 230 240 ರುದ್ರದೇವರ ಸನ್ನಿಧಾನ ಇರತಕ್ಕಂತಹ ಬೃಹತ್ ದೇವಸ್ಥಾನಗಳು, ಮತ್ತು ಸಣ್ಣ ಸಣ್ಣ ಗುಡಿಗಳೆಲ್ಲ, ಎಲ್ಲ ದೊಡ್ಡ ದೊಡ್ಡ ರಾಜಗೋಪುರ ಇರತಕ್ಕಂತಹ ದೇವಸ್ಥಾನಗಳು. ಆಯಾಯ ಸ್ಥಳದಲ್ಲಿ ಒಂದೊಂದು ರೂಪದಲ್ಲಿ ರುದ್ರದೇವರ ಅಭಿವ್ಯಕ್ತಿ. ಈಗ ಹೇಳಿದ್ನಲ್ಲ, ಈ ಜಂಬುಕೇಶ್ವರ ಅಂತ, ಇದು ಪಂಚಭೂತಲಿಂಗಗಳಲ್ಲಿ ಒಂದು ರುದ್ರದೇವರ ಸನ್ನಿಧಾನ. ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂತಹ ಲಿಂಗ ಒಂದೊಂದು ಕ್ಷೇತ್ರದಲ್ಲಿದೆ. ಈ ಶ್ರೀರಂಗಕ್ಕೆ ಬಂದಾಗ ಜಲಲಿಂಗ ಅವನು. ಯಾಕೆ ಜಲಲಿಂಗ ಅಂತಂದರೆ, ಮಳೆಗಾಲದಲ್ಲಿ ಗರ್ಭಗುಡಿಯ ಮುಕ್ಕಾಲು ಭಾಗ ನೀರಿನ ತುಂಬಿಟ್ಟಿರ್ತದಂತೆ. ಅದು ಎಲ್ಲಿಂದ ನೀರು ಬರುತ್ತೆ, ಇವತ್ತಿಗೂ ಅಷ್ಟೇ ಅರ್ಚಕರು ಹೇಳ್ತಾರೆ, ಎಲ್ಲಿಂದ ನೀರು ಬರುತ್ತೆ ಅಂತ ಗೊತ್ತಿಲ್ಲ. ನದಿ ತೀರದಲ್ಲಿರ್ಬೋದು, ಆದರೆ ನದಿಯಿಂದ ಹರಿದು ಬರ್ತಕ್ಕಂತಹ ಯಾವ ಕವಲು ಗರ್ಭಗುಡಿ ಇಲ್ಲ. ಆದರೆ ಮಳೆಗಾಲದೊಳಗೆ ರುದ್ರದೇವರ ಲಿಂಗ ಬಹುತೇಕ ಮುಳುಗುವಷ್ಟು ನೀರು ಬಂದ್ಬಿಟ್ಟಿರ್ತದೆ. ದಿನ ಬಂದು ಎಲ್ಲ ಹೊರಗೆ ಹಾಕ್ತಾರಂತೆ. ಇವಾಗಂದ್ರೆ ಸ್ವಲ್ಪ ಆ ಮೋಟ್ರ್ ವ್ಯವಸ್ಥೆ ಇದೆ, ಮೋಟ್ರಿಂದ ನೀರು ಹೊರಗೆ ಹಾಕ್ಬಿಡ್ತಾರೆ. ಮರುದಿವಸ ಬೆಳಿಗ್ಗೆ ಪೂಜೆಗೆ ಬರೋ ಕಾಲಕ್ಕೆ ರಾತ್ರಿಯಿಂದ ಬೆಳಗಾಗೋದ್ರೊಳಗೆ ಮತ್ತೆ ತುಂಬಿಟ್ಟಿರ್ತದಂತೆ ರುದ್ರದೇವರ ಸನ್ನಿಧಾನ. ಎಲ್ಲಿಂದ ನೀರು ಬರುತ್ತೋ ಗೊತ್ತಿಲ್ಲ, ಎಲ್ಲಿಯ ನೀರಿನ ಸೋರ್ಸ್ ಇದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನು ಜಲಲಿಂಗ, ಜಂಬುಕೇಶ್ವರ ಅಂತ ಕರೀತಾರೆ. ಆಮೇಲೆ ಭೂಲಿಂಗ. ಭೂಲಿಂಗ ಯಾವುದು ಅಂತಂದರೆ, ಈ ರುದ್ರದೇವರ ಸನ್ನಿಧಾನ ಇರತಕ್ಕಂತಹ ಕಂಚಿ ಕ್ಷೇತ್ರಕ್ಕೆ ಹೋಗ್ಬೇಕು. ವರದರಾಜನ ಸನ್ನಿಧಾನ ಇದೆ ಅಲ್ಲಿ. ಶಿವ ಕಂಚಿಯಲ್ಲಿ ರುದ್ರದೇವರಿಗೆ ಏಕಾಂಬರೇಶ್ವರ ಅಂತ ಮಾವಿನ ಮರದ ಕೆಳಗೆ ಪಾರ್ವತಿ ದೇವಿ ತಪಸ್ಸು ಮಾಡೋದಕ್ಕೆ ರುದ್ರದೇವರ ಅನುಗ್ರಹ ಮಾಡಿ ದರ್ಶನ ಕೊಟ್ಟ ಸ್ಥಳ ಅದು. ಅದನ್ನು ಏಕಾಂಬರೇಶ್ವರ. ಅಲ್ಲಿ ಅದನ್ನು ಭೂಲಿಂಗ ಅಂತ. ಅಲ್ಲಿಯ ರುದ್ರದೇವನಿಗೆ ಅಭಿಷೇಕ ಇಲ್ಲ, ಯಾಕಂದರೆ ಪೃಥ್ವಿ ತತ್ವದಿಂದ ಸೃಷ್ಟಿಯಾದ ಲಿಂಗ. ಹಾಗಾಗಿ ಆ ಮಣ್ಣಿಂದನೇ ಲಿಂಗ ಇರತಕ್ಕಂಥದ್ದಂತೆ, ಆ ಮೂಲ ಲಿಂಗ ರೂಪಿಯಾಗಿ. ಅದಕ್ಕೋಸ್ಕರ ಅದನ್ನು ಭೂಲಿಂಗ ಅಂತ ಕರೀತಾರೆ. ಆಮೇಲೆ ವಾಯುಲಿಂಗ. ವಾಯುಲಿಂಗ ಯಾವುದು ಅಂದರೆ, ಕಾಳಹಸ್ತಿಯಲ್ಲಿ ರುದ್ರದೇವರೇನಿದೆ ತಿರುಪತಿಯ ಹತ್ರ, ಅದನ್ನು ವಾಯುಲಿಂಗ ಅಂತ ಕರೀತಾರೆ. ಆಕಾಶಲಿಂಗ ಯಾವುದು ಅಂತಂದರೆ, ಈ ಚಿದಂಬರ ಕ್ಷೇತ್ರದಲ್ಲಿ ನಟರಾಜ ಇದ್ದಾನೆ. ವಿಶೇಷ ಏನು ಅಂತಂದರೆ, ನಾರಾಯಣನ, ಹರಿಯ ಮತ್ತು ರುದ್ರದೇವರ ಸಂಬಂಧ ಎಷ್ಟು ಮಿಗಿಲಾದದ್ದು ಅಂತಂದರೆ, ಈ ಏಕಾಂಬರೇಶ್ವರ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ದ ಕಾಲಕ್ಕೆ, ಇದು ರುದ್ರದೇವರ ಗರ್ಭಗುಡಿ ಹೀಗಿದೆ ಅಂತಂದರೆ, ಹಿಂಗೆ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಬಂದರೆ ಎದುರುಗಡೆನೆ ಪರಮಾತ್ಮನ ಸನ್ನಿಧಾನ ಇದೆ. ಆ ಪರಮಾತ್ಮ ಎಷ್ಟು ಚಂದಿದ್ದಾನೆ ಅಂತಂದರೆ, ಒಂದು 3 ರಿಂದ 4 ಅಡಿ ಎತ್ತರದ ವಿಷ್ಣು ಪ್ರತಿಮೆ. ಆ ವಿಷ್ಣುವಿನ ಪ್ರತಿಮೆ ಹಿಂದೆ ಒಂಥರ ಚಂದ್ರಾಕೃತಿಯ ಚಿಹ್ನೆ ಇದೆ. ಯಾಕೆ ಆ ಚಿಹ್ನೆ ಇದೆ ಅಂತ ಅಲ್ಲಿಯ ಅರ್ಚಕರಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋದೇನು ಅಂದರೆ, ಪಾರ್ವತಿ ದೇವಿ ರುದ್ರದೇವರನ್ನ ಮದುವೆ ಆಗಬೇಕು ಅಂತ ಕಠಿಣವಾದ ತಪಸ್ಸನ್ನು ಮಾಡಿದ್ಲು. ಮಾಡಿದಾಗ ರುದ್ರದೇವರು ಪರೀಕ್ಷೆ ಮಾಡಿದ್ರಂತೆ, ಇವಳಿಗೆ ನಿಜವಾಗ್ಲೂ ನನ್ನ ಮದುವೆ ಆಗ್ಲಿಕ್ಕೆ ಅಪೇಕ್ಷೆ ಇದೆಯೋ ಅಥವಾ ತೋರಿಕೆಗೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದಾಳೋ ಪರೀಕ್ಷೆ ಮಾಡಬೇಕು ಅಂತ ಪ್ರಖರವಾದ ಬಿಸಿಲಂತ ಸೃಷ್ಟಿ ಮಾಡಿಬಿಟ್ಟಂತೆ. ಪ್ರದೇಶ ಎಲ್ಲ ಉಷ್ಣಮಯ ಆದಾಗ ಪಾರ್ವತಿ ನಾರಾಯಣನ ಸ್ಮರಣೆ ಮಾಡಿಲ್ಲಂತೆ. ಯಾಕೆ ಅಂತಂದರೆ, ನಾರಾಯಣನ ಸಹೋದರಿ ಪಾರ್ವತಿ ಅಂತ ನಾವು ಕೇಳ್ತೀವಿ, ಭಗವಂತನ ಸಹೋದರಿ. ಈ ಶಿವ ಕಲ್ಯಾಣ ಆಗೋ, ಗಿರಿಜಾ ಕಲ್ಯಾಣ ಆಗೋ ಸಂದರ್ಭದಲ್ಲಿ ಪರಮಾತ್ಮ ಬಂದು ಕನ್ಯಾದಾನ ಮಾಡಿಕೊಟ್ಟ ಅಂತ ನಾವು ನೋಡ್ತೀವಿ. ಅದಕ್ಕೋಸ್ಕರ ಅಣ್ಣ ತಡಿಲಿಕ್ಕಾಗ್ತಿಲ್ಲ ಇಂಥ ಧಗೆಯನ್ನ ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಆ ರೂಪದಲ್ಲಿ ಅಭಿವ್ಯಕ್ತನಾಗಿ ಪರಿಸರ ಎಲ್ಲ ತಂಪಾಗೋ ಹಂಗೆ ಮಾಡಿಬಿಟ್ಟಂತೆ. ಅದಕ್ಕೆ ನೀಲಾ ತಿಂಗಳ್ ತುಂಡ ಪೆರುಮಾಳ್ ಅಂತ ಕರೀತಾರೆ ಅವರು. ನೀಲಾ ತಿಂಗಳ್ ಅಂತಂದರೆ ಚಂದ್ರ ಅಂತ ಅರ್ಥ ತಮಿಳಲ್ಲಿ. ಅಂದರೆ ಚಂದ್ರ ಹೆಂಗೆ ತಂಪಾದ ಕಿರಣಗಳನ್ನು ಕೊಡ್ತಾನಲ್ಲ, ಪಾರ್ವತಿ ದೇವಿಗೂ ತುಂಬ ಆಯಾಸ ಆಗಬಾರದು ತಪಸ್ಸು ಮಾಡೋ ಕಾಲಕ್ಕೆ, ರುದ್ರದೇವನ ಅನುಗ್ರಹ ಬೇಗನೆ ಪಡೆಯಲಿ ಅಂತ ನಾರಾಯಣ ಆ ರೂಪದಲ್ಲಿ ಬಂದು ಸನ್ನಿಹಿತನಾಗಿ ತಂಪಾಗೋ ಥರ ಮಾಡಿದ್ದಂತೆ. ಅದು ವಿಶೇಷ. ಈ ಕಡೆ ರುದ್ರದೇವರು ರುದ್ರದೇವ ಪ್ರದಕ್ಷಿಣೆ ಹಾಕೊಂಡು ಬರೋ ಕಾಲಕ್ಕೆ ಎದುರುಗಡೆ ನಾರಾಯಣ,
ಚಿದಂಬರ ಕ್ಷೇತ್ರದಲ್ಲೂ ಹಾಗೇನೆ. ಚಿದಂಬರದಲ್ಲಿ ನಟರಾಜ ಇದ್ದಾನೆ, ಅಲ್ಲಿ ಗರ್ಭಗುಡಿಯಲ್ಲಿ ಶಿವಲಿಂಗ ಇಲ್ಲ. ಆಕಾಶ ಇಲ್ಲಿದೆ ಅಂತಂದ್ರೆ ಏನು ತೋರಿಸ್ಲಿಕ್ಕೆ ಆಗ್ತದೆ? ಎಲ್ಲ ಕಡೆ ಆಕಾಶ ಇದೆ, ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲ ಕಡೆ ಆಕಾಶ ಇದೆ. ಹಾಗೆ ಗರ್ಭಗುಡಿಯಲ್ಲಿ ನಟರಾಜನ ವಿಗ್ರಹ ಮಾತ್ರ ಇದೆ, ಅಲ್ಲಿ ಶಿವಲಿಂಗ ಪೂಜೆಯೇ ಇಲ್ಲ. ಹೆಂಗೆ ಆಕಾಶ ಅನ್ನೋದು ಒಂದೇ ಸ್ಥಳದಲ್ಲಿ ಇಲ್ವೋ, ಎಲ್ಲ ಕಡೆ ವ್ಯಾಪ್ತವಾಗಿದೆಯೋ, ಹಾಗೆ ರುದ್ರದೇವ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ ಅಂತ. ಅದು ರುದ್ರದೇವರ ಹಿಂಗೆ ಮುಖವಾಗಿದೆ, ಈ ಕಡೆ ಮುಖವಾಗಿ ಗೋವಿಂದರಾಜ ಅಲ್ಲಿ ಮಲ್ಕೊಂಡಿದ್ದಾನೆ. ಅಲ್ಲಿ ಒಂದು ಕಡೆ ಶ್ರೀ ವೈಷ್ಣವರ ಪೂಜೆ, ಇನ್ನೊಂದು ಕಡೆ ಶಿವಭಕ್ತರ ಪೂಜೆ. ಅದೊಂದು ವಿಲಕ್ಷಣವಾದ ಅದೊಂದು ಸಮಾಗಮ ಅಲ್ಲಿ. ಮತ್ತೆ ಅಲ್ಲಿ ಯಾವುದೇ ಥರದ ಅಲ್ಲಿ ಜಗಳಗಳಾಗಲಿ ವೈಮನಸ್ಸೆ ಅದೇನೂ ಇಲ್ಲ. ಅಲ್ಲಿ ವಿಷ್ಣು ಪೂಜೆ ಅಂತ ಬಂದಾಗ ಅವ್ರೇನು ಮಾಡ್ಬೇಕು, ಅದೆಲ್ಲ ಉತ್ಸವಕ್ಕೂ ಅವಕಾಶ ಇದೆ. ಇಲ್ಲಿ ರುದ್ರದೇವರ ಸನ್ನಿಧಾನದಲ್ಲಿ ಶಿವರಾತ್ರಿ ಉತ್ಸವ ಅಂತೆಲ್ಲ ನಂದಿ ವಾಹನ ಅಂತ ಏನು ಬರ್ತದೆ, ಎಲ್ಲದಕ್ಕೂ ಒಂದು ಕಡೆ ಗರುಡ ವಾಹನ ಸೇವೆ ಆಗ್ತದೆ, ಇನ್ನೊಂದು ಕಡೆ ನಂದಿ ವಾಹನ ಸೇವೆ ಆಗ್ತದೆ. ಹಾಗೆ ಭಗವಂತನ ಭಗವದ್ಭಕ್ತರ ಸಮಾಗಮ ಅನ್ನೋದು ಈ ಥರ ಇರ್ತದೆ ಅಂತ. ಅದು ಆಕಾಶಲಿಂಗ. ಆಮೇಲೆ ಅಗ್ನಿಲಿಂಗ ಅಂತಂದರೆ ತಿರುವಣ್ಣಾಮಲೈ ಕ್ಷೇತ್ರ ನಮಗೆ ಗೊತ್ತು. ತಿರುವಣ್ಣಾಮಲೆಯಲ್ಲಿ ರುದ್ರದೇವರು ಅಗ್ನಿಲಿಂಗವಾಗಿ ಪ್ರಾದುರ್ಭಾವ ಆಗ್ತಾರೆ. ಅದಕ್ಕೋಸ್ಕರ ಇದರಲ್ಲಿ ಕಾರ್ತೀಕ ಮಾಸದಲ್ಲಿ ಮಹಾದೀಪೋತ್ಸವ ಅಂತ ನಡೀತದೆ ಆ ಕ್ಷೇತ್ರದಲ್ಲಿ. ಬೆಟ್ಟದ ಮೇಲೆ ದೊಡ್ಡ ಅಗಲವಾದ ಬಟ್ಟೆಯ ಉಂಡೆಯನ್ನು, ಬತ್ತಿಯ ಉಂಡೆಯನ್ನಿಟ್ಟು ಎಣ್ಣೆಯಲ್ಲಿ ತೋಯಿಸಿ ಅದಕ್ಕೆ ಸರಿಯಾದ ಮುಹೂರ್ತದಲ್ಲಿ ಕೃತಿಕಾ ನಕ್ಷತ್ರದ ಸಂದರ್ಭ ಇದ್ದಾಗ ಅದಕ್ಕೆ ಆ ದೀಪ ಜ್ವಾಲನೆ ಮಾಡ್ತಾರೆ. ಆವಾಗ ಸುತ್ತಮುತ್ತ ಇದ್ದ ಒಂದು 50-100 ಹಳ್ಳಿಗಳಿಗೆ ಬೆಟ್ಟದ ಮೇಲಿದ್ದ ದೀಪ ಧಗಧಗಿಸಿ ಪ್ರಜ್ವಲಿಸೋದು ಕಾಣ್ತದೆ. ಅಷ್ಟು ಅದ್ಭುತ ರುದ್ರದೇವರ ಸನ್ನಿಧಾನ, ರುದ್ರದೇವರ ಭಕ್ತರ ಸನ್ನಿಧಾನ ಅಂತಂದರೆ ಇಷ್ಟು ಅದರ ವಿಶೇಷವನ್ನು ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕಾಗಲಿ ರುದ್ರದೇವರ ವಿರೋಧವನ್ನು ಮಾಡಿದ ಅಂತಂದರೆ ಅದು ಮೋಕ್ಷಕ್ಕೆ ಹಾದಿಯಲ್ಲ. ಸರಿಯಾದ ಮೋಕ್ಷ ಸಿಗಬೇಕು ಅಂದರೆ ರುದ್ರದೇವರನ್ನು ಸ್ಮರಣೆ ಮಾಡಬೇಕು, ಪ್ರಾಣದೇವನನ್ನು ಸ್ಮರಣೆ ಮಾಡಬೇಕು, ನಾರಾಯಣನನ್ನು ಚಿಂತನೆ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ಅದು ಮುಕ್ತಿಯ ಹಾದಿಯಲ್ಲಿ ಆ ಮಹಾನುಭಾವರು ನಮ್ಮನ್ನು ತಗೊಂಡೋಗಿ ಇಡ್ತಾರೆ ಅನ್ನೋದನ್ನು, ಈ ಮಹಾತ್ಮರ ನಿಂದೆಯನ್ನು ಬಿಟ್ಟರೆ ಮಾತ್ರ ಇಂಥ ಕಾರ್ಯ ಆಗ್ತದೆ ಅನ್ನೋದನ್ನು ಇದೇ ಮಹಾನುಭಾವರು ಸಾರೋದ್ಧಾರಕಾರರು ತಮ್ಮ ಕೃತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ, ಹೀಗೆ ಅಂಥ ದಕ್ಷ ಪ್ರಜಾಪತಿಯನ್ನು ಉದ್ಧಾರ ಮಾಡಿ ಎಲ್ಲೋ ಅಮಂಗಳಕರವಾದ ಯಜ್ಞ ಮತ್ತೆ ಮಂಗಳದಲ್ಲಿ ಸಮಾಪ್ತಿ ಆಯಿತು ಅನ್ನುವ ಅಂಶವನ್ನು ಶ್ರೀಮದ್ ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.